హల్లెలూయా. ఈ 18వ దినమందు దేవుని యొక్క వాక్యాన్ని మన మధ్యలో పంచుకునేందుకు మన మధ్యలో బ్రదర్ ఫ్రాన్సిస్ ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. ಗುಡ್ ಈವ್ನಿಂಗ್, ಗುಡ್ ನೈಟಾ? ಮತ್ತೇನು ಹಂಗೆ ನೋಡ್ತಿದ್ದೀರಾ? ಪ್ರೈಸ್ ದ ಲಾರ್ಡ್. ಬಹಳ ಸಂತೋಷ, ಇಷ್ಟು ಜನ ಸೇರಿಕೊಂಡು ಉಪವಾಸ ಪ್ರಾರ್ಥನೆಗೆ ಬಹಳ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಹೆಮ್ಮೆ ಪಟ್ಟಿಕೊಳ್ಳೋದಾದರೆ ಕ್ರಿಸ್ತನಲ್ಲಿಯೇ. ಹಲ್ಲೆಲೂಯಾ. ಈ ಹಾಡು ಭಾಳ ಹಳೇ ಹಾಡು, ಖುಷಿ ಅನ್ನಿಸ್ತು. ಯಾವಾಗೋ ಹಾಡಿದ್ದು ಕೇಳಿಸ್ಕೊಂಡಿದ್ದು ಜ್ಞಾಪಕ ಬಂತು. ಒಂದು 16, 18 ವರ್ಷದ 19 ವರ್ಷ ಕೆಳಗಡೆ ಹಾಡಿದ್ದು. ಏನೇ ಇರಲಿ, ದೇವರು ತನ್ನ ಮಹಾಕೃಪೆಯಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನಗೆ ಗೊತ್ತಿಲ್ಲ ನೀವು ಏನೇನು ರಿಕ್ವೆಸ್ಟ್ ತೊಗೊಂಬಂದಿದ್ದು, ನನಗೆ ಗೊತ್ತಿಲ್ಲ. ಏನೇನೇನೇನೇನೋ ಇರ್ತಾವಲ್ಲ, 101 ಲಿಸ್ಟ್ಗಳಿರ್ತಾವೆ. ಕೆಲವು ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗತ್ತೆ, ಕೆಲವರು ಇನ್ನೊಬ್ರಿಗೆ ಹೇಳೋಕ್ಕಾಗಲ್ಲ. ಇನ್ನೊಬ್ರು ಕೇಳಿದಾಗ ಏನೋ ಸುಳ್ಳು ಹೇಳ್ಬಿಡ್ತೀವಿ. ಏನೇ ನಮ್ಮ ಪೀಕ್ಲಾಟ ನಮಗೆ ಅಲ್ಲ. పాస్టర్ ఫోన్ ಮಾಡಿ ಒಂದು మాటు ಹೇಳಿದರು, చూడు ఫ్రాన్సిస్, ప్రతిరోజు ఇక్కడ అద్భుతంగా వాక్యం జరుగుతూ ఉంది. ఒకరోజు తడకా బిర్యానీ, ఒకరోజు దమ్ బిర్యానీ, ఒకరోజు కచ్చా బిర్యానీ, ఒకరోజు హైదరాబాద్ బిర్యానీ, అలాంటి వాక్యాలు దొరుకుతున్నాయి. అందుకే ನೀವು వచ్చి ಅನ್ನ ಸಾಂಬಾರು ಕೊಟ್ಟೋಗ್ಬಿಡಪ್ಪ ಅಂತಂದರು. ದಿನ ಬಿರಿಯಾನಿ 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 ತಿಂದೀವಿ. ಅನ್ನ ಸಾಂಬಾರು, ಅನ್ನ ಹುಳಿ ಗಂಟ್ಲಾಗಿಳಿ ಅಂತ ಅಲ್ಲ. ಅನ್ನ ಹುಳಿ ವಾಕ್ಯ ಹೇಳಪ್ಪ. ನಾನು ದಿನ ನೋಡ್ತಾ ಇದ್ದೆ, ಎಷ್ಟೆಲ್ಲ ಅದ್ಭುತವಾದಂಥ ವಾಕ್ಯಗಳು, ಬಹಳ ಅದ್ಭುತವಾಗಿತ್ತು. ಎಲ್ಲನ ನೋಡುವಂಥ ಒಂದು ಅವಕಾಶ. ನಾನು ಕೂಡ ನಾನು ಯಾವ ಮಾತ್ರದವನಪ್ಪ ಇಲ್ಲಿ, ಇಷ್ಟೆಲ್ಲ 17 ದಿವಸ ವಾಕ್ಯದ ಬಗ್ಗೆ ಅದ್ಭುತವಾಗಿ ಕೇಳಿಸ್ಕೊಂಡ್ಮೇಲೆ 18 ದಿವಸ ಏನಿರುತ್ತೆ ಅಂತ ಅಲ್ವಾ. ಪ್ರಾರ್ಥನೆ, ನಮ್ಮ ರಿಕ್ವೆಸ್ಟ್ಸ್ ಏನೇ ಇರಲಿ, ನಮ್ಮ ಪ್ರೇಯರ್ ರಿಕ್ವೆಸ್ಟ್ ಏನೇ ಇರಲಿ, ಅದರಲ್ಲಿ ನಾವು ಎದೆಗುಂದಬಾರ್ದು. ವಿ ಶುಡ್ ನಾಟ್ ಬಿ ಡಿಸಾರ್ಟೆಂಡ್. ದೇವರು ಕೆಲವೊಂದು ಸಲ ನಮಗೆ ಪ್ರಾರ್ಥನೆಯಲ್ಲಿ ಉತ್ತರ ಕೊಡುವಾಗ ಕೆಲವೊಂದು ಡಿಲೇ ಅನಿಸುತ್ತೆ, ಕೆಲವೊಂದು ಸ್ವಲ್ಪ ನಿಧಾನ ಅಂತ ಅನಿಸುತ್ತೆ, ಕೆಲವು ಕೊಡೋದಿಲ್ಲೇನೋ ಅಂತ ಅನಿಸ್ಬಿಡುತ್ತೆ ನಮಗೆ. ಆದರೆ ಮುಖ್ಯವಾಗಿ ಇವತ್ತು 5 ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಮಗೆ ಕೆಲವು ಎಲ್ಲ ಅಲ್ಲ, ಕೆಲವು ಪ್ರಾರ್ಥನೆಗಳು ಜಲ್ದಿ ನಮಗೆ ಉತ್ತರ ಸಿಗೋದಿಲ್ಲ ಅಂತ. ಕೆಲವು ಪ್ರಾರ್ಥನೆಗಳಿಗೆ ಜಲ್ದಿ ಕೆಲವು ನಮಗೆ ಉತ್ತರ ಸಿಗೋದೇ ಇಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ನಾವು ಅನ್ಕೊಂತೀವಿ, ಏನಪ್ಪ ಯಾಕೆ ಹಿಂಗಾಯಿತು, ನನ್ನಲ್ಲಿ ಏನೋ ತಪ್ಪಿದೆಯಾ, ಏನು ಕತೆ, ಹೀಗೆ 108 ಕ್ವಶನ್ಸ್ ಹಾಕ್ಕೊಂಡು ನಾವೇ ಕನ್ಫ್ಯೂಸ್ ಮಾಡ್ಕೊಂಡು ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತೀವಿ ಅಷ್ಟೇ. ಹಲ್ಲೆಲೂಯಾ. ನೋಡೋಣ, ಸ್ವಲ್ಪ ಬೇಗ ಪಾಸ್ಟ್ ಹೇಳಿದರೆ 8 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಇರಲಿ. ಯಾಕಂದರೆ ಬಹಳಷ್ಟು ತಾಯಂದಿರಿದ್ದೀರಾ, ನಿಮಗೆ ಕೆಲಸಗಳು ಬಹಳಷ್ಟು ಇದ್ದಾವೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಯಾರಾದೊಬ್ಬರು ಮೈಕ್ ಇಟ್ಕೊಂಡ್ರೆ ಸ್ವಲ್ಪ ಫಾಸ್ಟಾಗಿ ಓದ್ಬೋದು. ಸ್ವಲ್ಪ ಅದಕ್ಕೆ ಜೀವ ಕೊಡಪ್ಪ ಮೈಕಿಗೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಫಿಲಿಪಿಯನ್ಸ್ 1:6. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು. ಮುಂದೆ ಸ್ವಲ್ಪ ಅಷ್ಟೇನಾ ಇರೋದು? ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಷ್ಟೇನಾ? ನಿಮ್ಮೆಲ್ಲರ ವಿಷಯದಲ್ಲಿ ಅಭಿಪ್ರಾಯ ಉಳ್ಳವನಾಗಿರುವುದು ನ್ಯಾಯವಾಗಿದೆ. ಓಕೆ, ಅದು ಸ್ವಲ್ಪ ಅದರ ಹಿಂದ್ಗಡೆ ಏನೋ ಅಲ್ಲಿ ಒಂದು ವಿಷಯ ಕೇಳಿಸ್ಕೊಡ್ರಮ್ಮ, ಒಂದು ವಿಷಯ ಕೇಳಿಸ್ಕೊಡ್ರಿ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು. ಎಂಥ ದೇವರು? ಏನು ಕೇಳ್ತಾನಂತೆ ದೇವರು? ಯಾರ ಪ್ರಾರ್ಥನೆ ಕೇಳ್ತಾನಂತೆ? ನನ್ನ ಪ್ರಾರ್ಥನೆ ಕೇಳ್ತಾನೆ. ಪಕ್ಕದಲ್ಲಿದ್ರುಗಳ್ರಿ, ನಮ್ಮ ಪ್ರಾರ್ಥನೆ ಅಲ್ಲ, ನನ್ನ ಪ್ರಾರ್ಥನೆ ಕೇಳ್ತಾನೆ. ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ಅದಕ್ಕೆ ಬಹಳ ಹೆಮ್ಮೆ ಇರಬೇಕು. ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ನಮ್ಮನ್ನ ಬಿಟ್ಟು ಯಾರನ್ನ ಕೇಳ್ತಾನೆ ದೇವ್ರು? ನಿಜವಾಗಲ್ಲ. ಆತನ ಮಕ್ಕಳು ನಾವು, ನಮ್ಮ ಪ್ರಾರ್ಥನೆ ಕೇಳಿದ್ರೆ ಬೇರೆ ಯಾರನ್ನ ಪ್ರಾರ್ಥನೆ ಕೇಳ್ತಾನೆ. ಆದರೆ ಕೆಲವು ವಿಷಯದಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆದಂಗೆ ಅನಿಸುತ್ತೆ. ಡಿಲೇ ಈಸ್ ನಾಟ್ ಎ ಡಿನಯಲ್ ಅಂತ. ಇಲ್ಲಿ ಫಿಲಿಪ್ಪಿ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸ್ವಲ್ಪ ತರ್ಜುಮೆ ಬೇರೆ ರೀತಿಯಲ್ಲಿದೆ.
God might be delaying his answer because you are not ready to receive it. ದೇವರು ಕೆಲವೊಂದು ಸಲ ನಮಗೆ ಉತ್ತರ ಸ್ವಲ್ಪ ನಿಧಾನ ಕೊಡ್ತಾನೆ. ಯಾಕೆಂದರೆ ಅದನ್ನು ತಕ್ಕೊಳ್ಳೋದ್ರಲ್ಲಿ ನಮಗೆ ಸ್ವಲ್ಪ ಕೆಪಾಸಿಟಿ ಕಡಿಮೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ಲಿಲ್ದವರೆಲ್ಲ ಹಾಲೆಲೂಯಾ ಹೇಳ್ರಿ ನೋಡೋಣ. ಹಾಲೆಲೂಯಾ. ಏನು ಹುಷಾರಿದ್ರು ಮರ ನೀವು, ಟೀ ಕುಡಿದು ಭಾಳ ಚುರುಕಾಗಿರಿ. ನಾನು ಯಾವಾಗಲೂ ಇದೇ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಂದು 3 ವರ್ಷದ ಮಗು, ಇನ್ನೊಂದು 13 ವರ್ಷದ ಮಗು. ಭಾಳ ಸಲ ಹೇಳಿದ್ದೀನಿ ಈ ಚರ್ಚೆಯಲ್ಲಿ. ಇಬ್ಬರು ಮಕ್ಕಳು ಬಂದು ತಾಯಿನ ಬೆಂಕಿ ಪೆಟ್ಟಿಗೆ ಕೇಳ್ತಾರೆ. ಯಾವ ಪೆಟ್ಟಿಗೆ? ಬೆಂಕಿ ಪೆಟ್ಟಿಗೆ. ತಾಯಿ ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡಲ್ಲ. 13 ವರ್ಷದ ಮಗು ಕೊಡ್ತಾಳೆ ತಾಯಿ. ಯಾಕೆಂದರೆ ತಾಯಿ ಗೊತ್ತು ಆ ಮಗು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡುತ್ತೆ, ಯಾವಾಗ ಹ್ಯಾಂಡಲ್ ಮಾಡುತ್ತೆ, ಏನು ಮಾಡುತ್ತೆ ಚೆನ್ನಾಗಿ ಗೊತ್ತು ತಾಯಿಗೆ. ಅದೇ 3 ವರ್ಷದ ಮಗು ಕೇಳಿದರೆ ಅವಾಗ 3 ವರ್ಷದ ಮಗು ಅಂತ ನಮ್ಮಮ್ಮ ಎಷ್ಟು ಪಾರ್ಶಿಯಾಲಿಟಿ ಅಲ್ಲ, ಎಷ್ಟು ದ್ವೇಷ ಮಾಡ್ತಾಳೆ, ನನ್ನ ಇಷ್ಟನೇ ಪಡೋದಿಲ್ಲ ಅಂದರೆ ಅದ್ರಲ್ಲಿ ನ್ಯಾಯ ಇದೆಯಾ? ನನ್ನ ದೇವರಿಗೆ ನಾನು ಕೇಳುವಂಥ ಪ್ರಾರ್ಥನೆಗಳೆಲ್ಲ ಆತನ ಸನ್ನಿಧಾನಕ್ಕೆ ಹೋಗಿದ್ದಾವೆ. ಆದರೆ ಯಾವಾಗ ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲಿ ಕೊಡಬೇಕು ಎಲ್ಲ ಸ್ಪಷ್ಟವಾಗಿ ಗೊತ್ತು ನನ್ನ ಯೇಸುವಿಗೆ. ಹಲ್ಲೆಲೂಯಾ. ನಾನು ಈ ಎಕ್ಸಾಂಪಲ್ ಹೇಳಿದ್ಲಿಲ್ಲ, ನನಗೆ ಗೊತ್ತಿಲ್ಲ. ನಾನು ಎಲೆಕ್ಷನ್ ಡ್ಯೂಟಿ ಬಗ್ಗೆ ಹೇಳಿದ್ದೆ ನಿಮಗೆ ಚರ್ಚೆಯಲ್ಲಿ ಒಂದು ಸಲ. 2 ಪ್ರಾರ್ಥನೆಗೋಸ್ಕರ ನಾನು ಪ್ರಾರ್ಥನೆ, 2 ವಿಷಯಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಒಂದು 6 ತಿಂಗಳಾಯಿತು, ಇನ್ನೂ ಉತ್ತರ ಸಿಕ್ಕಿಲ್ಲ. ಇನ್ನೊಂದು ನನಗೆ 6 ದಿವಸದಲ್ಲಿ ಉತ್ತರ ಸಿಕ್ಬಿಡ್ತು. 2 ನನಗೆ ಬಹಳ ಪ್ರಾಮುಖ್ಯ ನನ್ನ ಪ್ರಕಾರ. ಆದರೆ ನನ್ನ ದೇವರಿಗೆ ಗೊತ್ತು ಯಾವುದು ಯಾವಾಗ ಕೊಡಬೇಕು ಅಂತೇಳಿ. 6 ತಿಂಗಳಾದರೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಇನ್ನೂ ನಾನು ನನ್ನ ಕುಟುಂಬ ಕಾಯ್ತಾ ಇದ್ದೀವಿ. ನಮ್ಮ ದೇವರು ಉತ್ತರ ಖಂಡಿತವಾಗಿ ಕೊಡ್ತಾನೆ. ನಮಗೆ ಕೊಳ್ಳಾರ್ದು ಯಾರಿಗೆ ಕೊಡ್ತಾನೆ ರೀ ಸ್ವಾಮಿ ಉತ್ತರ? ತನ್ನ ಮಕ್ಕಳ ಅಭಿವೃದ್ಧಿಯಲ್ಲಿ ಸಂತೋಷಿಸುವಂಥ ದೇವರು ನಮ್ಮ ದೇವರು. ನಾವು ಉದ್ಧಾರವಾಗಿ ಬಹಳ ಉನ್ನತ ಸ್ಥಿತಿಗೆ ಏರಿ ಆತನ ಮಹಿಮೆ ಪಡಿಸೋದು ದೇವರಿಗೆ ಬಹಳ ಇಷ್ಟ. ನಾವು ಕಣ್ಣೀರಲ್ಲಿರೋದು, ದುಃಖದಲ್ಲಿರೋದು, ಬ್ಯಾ ಅನ್ನೋದು ಸ್ವಾಮಿಗೆ ಇಷ್ಟನೇ ಇಲ್ಲ, ಖಂಡಿತವಾಗಿ ಇಷ್ಟ ಇಲ್ಲ. ಆತನಿಗೆ ಯಾವಾಗಲೂ ತನ್ನ ಮಕ್ಕಳು ಸಂತೋಷವಾಗಿರಬೇಕು, ಹೆಮ್ಮೆಯಿಂದಿರಬೇಕು, ಒಳ್ಳೆ ಪೊಸಿಷನ್ ಆಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ನನ್ನ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಖಂಡಿತ ಕೊಡ್ತಾನೆ. ಬಾ, ಕೀರ್ತನೆಗಳ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ ನೋಡಮ್ಮ. ಕೀರ್ತನೆಗಳ ಪುಸ್ತಕ 3ನೇ ಅಧ್ಯಾಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ನೀನು ನನ್ನ ಕಾಯುವ ಗುರಾಣಿಯಾಗಿದ್ದಾನೆ. ಯೆಹೋವನೇ ಯಾವ ದೇವರ ಅಂತಮ್ಮ? ನಮಗೆ ನಮ್ಮನ್ನು ಕಾಯುವ ಆತನು. ಮೊದಲನೇದು, ಆತ ನಮಗೆ ಉತ್ತರ ಖಂಡಿತವಾಗಿ ಕೊಡ್ತಾನೆ. ಸ್ವಲ್ಪ ನಿಧಾನ ಮಾಡ್ಬೋದು ಅಂತ ಅನಿಸ್ಬೋದು ನಮಗೆ ಅನಿಸುತ್ತೆ ನಿಧಾನ ಅಂತೇಳಿ. ಆದರೆ ದೇವ ದೃಷ್ಟಿಯಲ್ಲಿ ರೈಟ್ ಟೈಮ್ ಆಗಿರುತ್ತೆ. ದೇವರು ನಮ್ಮನ್ನು ಕಾಯುವಂಥ ದೇವರು ಅನ್ನುವಾಗ ಆತನಿಗೆ ಗೊತ್ತು ಯಾವ ವಿಷಯವನ್ನು ಕೊಟ್ಟು ನನ್ನ ಕಾಯಬೇಕು ಅಂತೇಳಿ. ಈ ಮಗನಿಗೆ, ಈ ಮಗಳಿಗೆ ಯಾವ ಆಶೀರ್ವಾದ ಕೊಟ್ಟು ನಾನು ಕಾಪಾಡಬೇಕಂತ ನನ್ನ ಸ್ವಾಮಿ ನನಗಿಂತಲೂ ಚೆನ್ನಾಗಿ ಗೊತ್ತು. ನನಗೆ ನಿನಗೆ ಈ ಕ್ಷಣದವರೆಗೆ ಏನು ಜರುಗಿದೆಯೋ ಚೆನ್ನಾಗಿ ಗೊತ್ತು. ಕೇಳಿಸ್ಕೊಳ್ತಿದ್ದೀರಾ? ಈ ಕ್ಷಣದವರೆಗೆ ಏನಾಗಿದೆ ಚೆನ್ನಾಗಿ ಗೊತ್ತು. ನನ್ನ ಜೀವನದಲ್ಲಿ ನನಗೆ ಜ್ಞಾಪಕ ಇದ್ದಾಗಿಂದ ಈ ಲಾಸ್ಟ್ ಸೆಕೆಂಡ್, ಈ ಇಲ್ಲಿವರೆಗೂ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಜೀವನದಲ್ಲಿ ಸಹ ಈ ಲಾಸ್ಟ್ ಸೆಕೆಂಡ್ ಏನಾಗಿದೆ ನಿನಗೆ ಚೆನ್ನಾಗಿ ಗೊತ್ತು. ಮುಂದಿನ ತಾಸುಗಳು ನಿನಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಗೊತ್ತಿದ್ದು ನೀನು ಮನುಷ್ಯ ಅಲ್ಲ. ಆದರೆ ವಾಕ್ಯ ಹೇಳುತ್ತೆ, ಆತನು ನಮ್ಮ ಜೀವನದ ಎಲ್ಲ ಪುಟಗಳನ್ನು ಬರೆದು ಅದನ್ನು ಭದ್ರಪಡಿಸಿದನಂತೆ. ನಮ್ಮ ಕೊನೆಯವರೆಗೆ ಏನೇನು ಜರುಗುತ್ತೆ ಎಲ್ಲದನ್ನು ಸ್ವಾಮಿ ಸ್ಪಷ್ಟವಾಗಿ ಬರೆದಿಟ್ಬಿಟ್ರೆ ಅದು ಚೇಂಜ್ ಇಲ್ಲ. ಮತ್ತು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅಷ್ಟು ಭದ್ರವಾಗಿದೆ ನನ್ನ ಭವಿಷ್ಯ, ನಿನ್ನ ಭವಿಷ್ಯ. ಹಾಳು ಮಾಡ್ಕೊಳ್ಳೋದು ನಮ್ಮ ಕೈಯಾಗೈತೆ ಅಷ್ಟೇ. ಭದ್ರಪಡಿಸೋದು ಆತನ ಧರ್ಮ ಅದು. ಹಲ್ಲೆಲೂಯಾ. ನಮ್ಮ ದೇವರು, ನಿಮ್ಮ ದೇವರು ನಮ್ಮನ್ನು ಯಾವಾಗಲೂ ಆಶೀರ್ವಾದ. ಯೆಶಾಯನ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯ ನೋಡ್ರಿ. ಯೆಶಾಯನ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯ 8ನೇ ವಚನ. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಒಂದು ನಿಮಿಷ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲವೇ ಅಲ್ಲ. ಓದ್ಮಾ. ನಿಮ್ಮ ಮಾರ್ಗಗಳು ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಹಲ್ಲೆಲೂಯಾ. ನಾವು ಚಪ್ಪಾಳೆ ಹೊಡಿಬೋದಾ ದೇವರಿಗೆ?
ನಿನ್ನ ಆಲೋಚನೆ ಸ್ವಲ್ಪ, ಆದರೆ ಆತನಿಗೆ ನಿನ್ನ ಆಲೋಚನೆ ಬಹಳ ಉನ್ನತವಾಗಿದೆ ಅಂತೆ. ನೀನೇನೋ ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಕಾಂಪ್ರಮೈಸ್ ಆದ ಸ್ವಾಮಿ, ನಿನ್ನ ರೇಂಜ್ ಅಷ್ಟಲ್ಲ ಮಗನೇ, ನಾನು ನಿನಗೆ ಕೊಡೋ ರೇಂಜೇ ಬೇರೆ ಅಂತಾನೆ. ಒಂದು ಸಣ್ಣ ಕತೆ ನಿಮಗೆಲ್ಲ ಗೊತ್ತಿದೆ. ಒಂದು ಸಣ್ಣ ಹುಡುಗ ಅವರ ಪರಿಚಯ ಅಂಕಲ್ ಯಾರೋ ಅವ್ರ ಅಂಗಡಿಗೆ ಹೋಗ್ತಾನೆ. ಹೋಗಿ ಚಾಕ್ಲೇಟ್ ಕೊಡು ಒಂದು ಚಾಕ್ಲೇಟ್ ಕೊಡು ಅಂತ ಕೇಳ್ತಾನೆ. ಅಂಗಡಿಯಲ್ಲಿ ಆತ ಫುಲ್ ಬ್ಯುಸಿ ಇರ್ತಾನೆ. ನೀನು ತಗೊಂಡೋಗೋ ಅಂತ ಅವ್ನು ತಗೊಂಡೋಗೋದಿಲ್ಲ. ಅರ್ಧ ಗಂಟೆ ಆಯಿತು, ನಮ್ಮವನು ಅಲ್ಲಿಂದ ಕದಲಿಲ್ಲ. ಆಮೇಲೆ ನೋಡ್ತಾ ಏನು ಇನ್ನೂ ಹೋಗಿಲ್ಲ ಅಂದರೆ, ಇಲ್ಲ ನಾನು ಹೋಗೋದಿಲ್ಲ, ಚಾಕ್ಲೇಟ್ ಕೊಡು. ತಗೊಂಡೋಗಂತ ಆಗಲೇ ಹೇಳಿದ್ನಲ್ಲ, ನೀನು ಕೊಡು ಆ ಚಾಕ್ಲೇಟ್ನ. ನಾನು ತಗೊಂಡ್ರೆ ಎಷ್ಟು ಬರ್ಬೋದು ನನ್ನ ಕೈಯಾಗ? 2-3 ಅಷ್ಟೇ. ನೀನು ಕೊಟ್ಟರೆ ಕೈ ತುಂಬ ಕೊಡ್ತಾನಂತೆ. ನನ್ನ ದೇವರು ನಿನ್ನ ದೇವರು ನಾವು ಕೇಳಿದ್ದಕ್ಕಿಂತಲೂ ಬಹಳಷ್ಟು ಉನ್ನತವಾದ ಆಶೀರ್ವಾದಗಳನ್ನು ಕೊಡ್ತಾನೆ. ನಾವು ಲಿಮಿಟ್ ಮಾಡಬಾರ್ದು. ದೇವ್ರು ಸ್ವಾಮಿ ಇದನ್ನೇ ಕೊಡು, ಹಿಂಗೆ ಕೊಡು, ಇವಾಗ ಕೊಡು ನಾವು ಲಿಮಿಟ್ ಮಾಡಬಾರ್ದು. ಸ್ವಾಮಿ ನನ್ನ ಅವಶ್ಯಕತೆ ಈ ರೀತಿ ಅಂತ ನನಗೆ ಅನಿಸ್ತಾ ಇದೆ, ನನಗೆ ಈ ಟೈಮಲ್ಲಿ ಬೇಕು ಅಂತ ನನಗೆ ಅನಿಸ್ತಾ ಇದೆ, ಈ ರೀತಿಯಲ್ಲಿ ಸಹಾಯ ಬಂದರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಏನು ಮಾಡ್ತೀಯೋ ನೀನೇ ಮಾಡು ಸ್ವಾಮಿ. ನಿನ್ನ ಮಾರ್ಗಗಳು ನಮ್ಮ ಮಾರ್ಗಗಳಿಗಿಂತ ಬಹಳ ಉನ್ನತ, ಬಹಳ ಶ್ರೇಷ್ಠ ಅಲ್ವಾ? ನಿನ್ನ ಆಲೋಚನೆಗಳು ನಮ್ಮ ಆಲೋಚನೆಗಿಂತ ಬಹಳ ಉನ್ನತವಾಗಿವೆ ಸ್ವಾಮಿ. ಏನು ಮಾಡ್ತೀಯೋ ಮಾಡು ಅನ್ನುವಂಥ ಧೈರ್ಯ ಇವತ್ತು ನಿನಗಿರಬೇಕು. ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ, ಆ ಧೈರ್ಯದಿಂದ ಪ್ರಾರ್ಥನೆ ಮಾಡಿರಿ. ಟೋಟಲ್ ಸರೆಂಡರ್ ಆಗ್ರಿ ಸ್ವಾಮಿಗೆ, ಶರಣಾಗ್ರಿ. ಟೋಟಲ್ ಸರೆಂಡರ್ 100%. ಏನು ಮಾಡ್ತೀಯೋ ಮಾಡು ಸ್ವಾಮಿ. ನಾನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಕೇಳಂಗಿಲ್ಲ. ನನಗೆ ಮನೆ ಬೇಕು ಸ್ವಾಮಿ, ಎಂಥ ಮನೆ ಕೊಡ್ತೀಯೋ ಕೊಡಪ್ಪ. ನನ್ನ ಮಗಳಿಗೆ ಮದುವೆ ಆಗ್ಬೇಕು ಸ್ವಾಮಿ, ಎಂಥ ಮದುವೆ ಮಾಡ್ತೀಯ ನೀನು ಮಾಡಿ ಸ್ವಾಮಿ. ನನಗೆ ಜಾಬ್ ಬೇಕು ಸ್ವಾಮಿ, ಎಂಥ ಜಾಬ್ ಕೊಡ್ತೀವಿ ಜಾಬ್ ಕೊಡಪ್ಪ. ನಮ್ಮದೇನು ನಾವು ಏನೋ ನೋಡಿದಂಥ ಜಾಬ್ ಬಗ್ಗೆ ಆಲೋಚನೆ ಮಾಡ್ತೀವಿ. ಸ್ವಾಮಿ ಕೊಡುವಾಗ ಬಹಳ ಉನ್ನತವಾದಂಥ ಕೊಡ್ತಾನೆ. ನೀನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಕಂಡೀಷನ್ ಹಾಕಬೇಡ ಸ್ವಾಮಿಗೆ, ಟೈಮ್ ಲಿಮಿಟ್ ಇಡಬೇಡ, ಆತನಿಗೆ ನೀನು ಗೈಡ್ ಮಾಡಬೇಡ, ಆತನಿಗೆ ನೀನು ಮಾರ್ಗದರ್ಶನ ಮಾಡಿ ಕೈ ಸುಟ್ಕೊಳ್ಳೋಕೆ ಹೋಗಬೇಡ. ಫ್ರೀ ಸ್ವಾಮಿ, ನೀನು ಏನು ಮಾಡ್ತೀವಿ ಮಾಡು ಸ್ವಾಮಿ. ಆತನ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ. ಇನ್ನೊಂದು ಅದ್ಭುತವಾದಂಥ ಮಾತಿದೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಬುಕ್ ಆಫ್ ಜೇಮ್ಸ್, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ. ಅಮ್ಮ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು. ಓಕೆ, ಸಾಕಮ್ಮ. ಇಲ್ಲಿ ವಾಕ್ಯ ಏನು ಹೇಳ್ತಂದ್ರೆ, ಅದು ಇಂಗ್ಲೀಷ್ ಹೇಳ್ಬೇಕಾದ್ರೆ, ಗಾಡ್ ಮೈಟ್ ಬಿ ಡಿಲೇಯಿಂಗ್ ಹಿಸ್ ಆನ್ಸರ್ಸ್ ಟು ಗ್ರೋ ಯುವರ್ ಫೇತ್. ನಿಮ್ಮ ನಂಬಿಕೆಯ ಮಟ್ಟ ಇನ್ನೂ ಹೆಚ್ಚಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸ್ವಾಮಿ ನಮ್ಮನ್ನು ಕೆಲವು ವಿಷಯಗಳು ಸ್ವಲ್ಪ ನಿಧಾನವಾಗಿ ಕೊಡ್ತಿರ್ತಾನಂತೆ. ನಾನು ಹೇಳಿದ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನನ್ನ ನಂಬಿಕೆ ಆ ಮಟ್ಟಿಗೆ ಇಲ್ಲ, ಆತನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನನಗೆ ನಂಬಿಕೆ ಸಾಕಾಗ್ತಾ ಇಲ್ಲ, ಕೆಪಾಸಿಟಿ ಇಲ್ಲ. ಆ ನಂಬಿಕೆ ಮಟ್ಟ ಬರೋವರೆಗೂ ಸ್ವಾಮಿ ಕೆಲವೊಮ್ಮೆ ಡಿಲೇ ಮಾಡ್ತಾನೆ. ಇವತ್ತು ನೀನು ನಾನು ಆತನಲ್ಲಿ ಪ್ರಾರ್ಥನೆ ಮಾಡುವಾಗ ಕೇಳಬೇಕು, ಸ್ವಾಮಿ ನನ್ನ ಬಲಹೀನತೆಗಳು ನನಗಿಂತಲೂ ಗೊತ್ತು, ನಿನಗೆ ಹೆಚ್ಚಾಗಿ ನನ್ನ ಬಲಹೀನತೆ, ನನಗೆ ಕೆಲವು ವಿಷಯಗಳು ಮಾತ್ರ ಗೊತ್ತು, ನಿನಗೆ ಎಲ್ಲ ಗೊತ್ತಿದೆ ಸ್ವಾಮಿ. ನನ್ನನ್ನು ಸೃಷ್ಟಿ ಮಾಡಿದತನೇ ನೀನು, ಅದಕ್ಕೆ ನೀನು ಏನು ಮಾಡ್ತೀಯೋ ಮಾಡು. ಯಾವಾಗ ನೀನು 100% ಕಂಪ್ಲೀಟಾಗಿ ನೀನು ಸರೆಂಡರ್ ಆದರೆ ನಮ್ಮ ಜೀವಿತ ಈ ರೀತಿಯಾಗಿರೋದಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಮುಂದಿನ ವರ್ಷ 21 ದಿವಸ ಉಪವಾಸ ಪ್ರಾರ್ಥನೆ ಬರೋಷ್ಟರೊಳಗಡೆ ನಿಮ್ಮ ಲೈಫೇ ಡಿಫ್ರೆಂಟ್ ಆಗಿರುತ್ತೆ. ಬರ್ಕೊಳ್ಳಿ ಬೇಕಾದ್ರೆ. ಇದು ನಾನು ಪ್ರವಾದನೆ ಅಂತ ಹೇಳಿ ಮೋಸ ಮಾಡೋದಿಲ್ಲ, ಇದು ಪ್ರವಾದನೆ ಅಂತ ನಾನು ಹೇಳಿ ಮೋಸ ಮಾಡ್ತಾ ಇಲ್ಲ, ಇದು ವಾಕ್ಯ ಸತ್ಯಾಂಶ. ಇವತ್ತು ಡೇಟ್ ಹಾಕೋ, ಬರೀ ನಾನು ದೇವರಿಗೆ ಕಂಪ್ಲೀಟಾಗಿ 100% ನಾನು ಶರಣಾಗ್ತೀನಿ. 2 ಕೈಗಳೆತ್ತಿ ಏನು ಮಾಡ್ತೀಯೋ ನೀನೇ ಮಾಡಪ್ಪ. ಆತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ, ಆತನ ವಾಕ್ಯದಲ್ಲೇ ನಾವು ಮುಂದೆ ಹೋಗುವಾಗ ನಾನು ಚಾಲೆಂಜ್ ಮಾಡ್ತೀನಿ, ಬರೋ ವರ್ಷ ಈ 21 ದಿವಸ ಬರೋಷ್ಟರೊಳಗಡೆ ನಿನ್ನ ಜೀವನದಲ್ಲಿ ನಾವು ಊಹಿಸೋದಕ್ಕಿಂತಲೂ ಆಲೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳು, ಊಹಿಸೋದಕ್ಕಿಂತಲೂ ಆಲೋಚಿಸೋದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತೃಪ್ತಿಪಡಿಸ್ತಾನಂತೆ. ಮತ್ತೆ ಅದು ಆಲ್ವೇಸ್ ಬೇಕು ಅಂತ ಅನಿಸೋದಿಲ್ಲ, ಅದು ನಮ್ಮ ದೇವರು ಕೊಡುವಂಥ ರೀತಿ. ಸೊ ಇಲ್ಲಿವರೆಗೂ ನೀನೇನು ಪ್ರಾರ್ಥನೆ ಮಾಡಿ ನನಗೆ ಗೊತ್ತಿಲ್ಲ.
ಯಾವ ರೀತಿ ಪ್ರಾರ್ಥನೆ ಮಾಡಿಯೋ ಗೊತ್ತಿಲ್ಲ, ಏನು ಬೇಕು ಅಂತ ಪ್ರಾರ್ಥನೆ ಮಾಡಿ ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳೋ ಒಂದೇ ಒಂದು, ಪ್ರಾರ್ಥನೆ ಮಾಡ್ತಾ ಇದ್ದಿ, ಒಂದು ಸಲ ಆತನ ಮುಂದೆ ನೀನು ಇಟ್ಟಿದ್ದೆ ನಿನ್ನ ಪಿಟಿಷನ್ಸು, ಸ್ವಾಮಿ ಹೇಳು ಮುಂದೆ ಯಾವಾಗ ಮಾಡ್ತೀಯೋ ನೀನೇ ಮಾಡು ಸ್ವಾಮಿ. ಹಲ್ಲೆಲೂಯಾ. ಕೊಲೊಸ್ಸೆಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಕೊಲೊಸ್ಸೆಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ. ಆತ್ಮೀಕ ಜ್ಞಾನ ಮತ್ತು ಗ್ರಹಿಕೆ ಹೊಂದಬೇಕಂತೆ. ನಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕಮ್ಮ? ದೇವರು ನಮಗೆ ಯಾವಾಗ ಯಾವುದಕ್ಕೋಸ್ಕರ ಡಿಲೇ ಮಾಡ್ತಾರೆ ಅಂದರೆ ನಮಗೊಂದು ನ್ಯೂ ಡೈರೆಕ್ಷನ್, ಹೊಸ ಒಂದು ಮಾರ್ಗದರ್ಶನ ಕೊಡೋಕ್ಕೋಸ್ಕರ ಸ್ವಾಮಿ ನಮಗೆ ಡಿಲೇ ಮಾಡ್ತಾನೆ. ಹೇಳೋದು ಅರ್ಥ ಆಗ್ತಿದೆ ನಾನು ನಿಮಗೆ? ಒಂದು ಹೊಸ ಮಾರ್ಗದರ್ಶನ, ಹೊಸ ಒಂದು ಗೈಡೆನ್ಸ್. ಇದೇ ರೀತಿ ಹೋಗಿ ಮಗನೇ, ಇದೇ ರೀತಿ ಮಾಡಿ ಮಗನೇ, ಇದೇ ಮಾಡಿ ಮಗಳೇ, ಅದು ಬೇಡ ಅದು ಬೇಡ, ಇದು ಪಕ್ವತೆ ಬರೋವರೆಗೂ, ಆ ಮೆಚ್ಯೂರಿಟಿ ಬರೋವರೆಗೂ, ನಮ್ಮಲ್ಲಿ ಆ ಪಕ್ವತೆ ಬರೋವರೆಗೂ ಸ್ವಾಮಿ ನಮ್ಮನ್ನು ರೆಡಿ ಮಾಡ್ತಾ ಪ್ರಿಪೇರ್ ಮಾಡ್ತಾ ರಿಪೇರಿ ಮಾಡ್ತಾ ಅಲ್ಲ, ಆತನ ಕುಂಬಾರನ್ನು ನಾವು ಜೇಡಿ ಮಣ್ಣು. ಆ ಒಂದು ಶೇಪ್ ಬರೋವರೆಗೂ ಆತ ಮಣ್ಣಿನ ಗಡಿಗೆ ತಿರುಗಿಸ್ತಾನೆ ಇರ್ತಾನೆ. ಹಲವಾರು ಸಲ ಶೇಪ್ ಚೇಂಜ್ ಮಾಡ್ತಾ ಹೋಗ್ತಾನೆ. ನಮಗೇನು ಅರ್ಥ ಆಗಲ್ಲ. ಕೊನೆಗೆ ಅರ್ಥ ಆಗುತ್ತೆ ಇದು ಎಷ್ಟು ಮುದ್ದಾದಂಥ ಪಾತ್ರೆ. ಆಗ ಜನರು ನಮ್ಮಲ್ಲಿ ಆತನ ಕಾರ್ಯಗಳನ್ನು ನೋಡಿ ಅದರ ನಿಮಿತ್ತ ತಂದೆಯಾದ ದೇವರನ್ನು ಅವರು ಕೊಂಡಾಡ್ತಾರಂತೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಈ ರೀತಿ ಮಾಡದೆ ಹೋದರೆ ಬಹಳಷ್ಟು ಏನಂತೀರಾ ಬಹಳ ವಿ ನೀಡ್ ಟು ಪೇ ಪ್ರೈಸ್ ಫಾರ್ ದ್ಯಾಟ್. ನಾವು ಬೆಲೆ ತೆರಬೇಕಾಗತ್ತೆ, ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ. ದೇವರಲ್ಲಿ ನಾವು ತಾಳ್ಮೆ ಇಲ್ಲದೆ ಪ್ರಾರ್ಥನೆ ಮಾಡಿದರೆ, ದೇವರಲ್ಲಿ ನಾವು ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡಿದರೆ, ದೇವರ ಮುಂದೆ ನಾವು ಶರಣಾಗಿ ಪ್ರಾರ್ಥನೆ ಮಾಡದೆ ಹೋದರೆ, ಒಂದು ನಮ್ಮ ಪ್ರಾರ್ಥನೆ ಜೀವಿತ ಹಾಳಾಗುತ್ತೆ, ಒಂದು ನಮ್ಮ ಆತ್ಮಿಕ ಜೀವಿತಕ್ಕೆ ದೆಬ್ಬೆ ಬೀಳುತ್ತೆ. ಅಷ್ಟು ಮಾತ್ರವಲ್ಲ, ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆವೇಶಗಳಿಗೆ ನಾವು ತಲೆ ಕೊಡಬಾರ್ದು. ಮೋಶೆ ಬಹಳ ದೇವರಿಗೆ ಹತ್ತಿರವಾದಂಥ ವ್ಯಕ್ತಿ. ಯಾರು? ಮೋಶೆ ದೇವರಿಗೆ ಬಹಳ, ನಮ್ಮ ಮನೆಯಲ್ಲೆಲ್ಲ ಸಾತ್ವಿಕನು, ಮೀಕೆಸ್ಟ್ ಅಮಾಂಗ್ ಆಲ್ ಅಂತ ಹೇಳ್ದ. ಎಷ್ಟು ಸಾತ್ವಿಕನು, ಅಷ್ಟು ಸಾತ್ವಿಕನಾಗಿದ್ದ, ಅಷ್ಟು ದೇವರಿಗೆ ವಿಧೇಯನಾಗಿದ್ದ. ಅದು ಇಸ್ರಾಯೇಲ್ರು ಮಾಡಿದಂಥ ಗಲಾಟೆ, ಇಸ್ರಾಯೇಲ್ರು ಮಾಡಿದಂಥ ಗುಣಗುಟ್ಟುವಿಕೆ, ಅವರ ಚೇಷ್ಟೆಗಳು, ಅವರ ಒಂದು ಅವರು ರೋಸ್ಕೊಂಡು ಹೋಗ್ಬಿಟ್ಟಿದ್ದ ಮೋಶೆ. ಅವ್ರು ನೀರು ಬೇಕು ಅಂದಾಗ ಸ್ವಾಮಿ ಹೇಳ್ತಾನೆ, ಆ ಬಂಡೆ ಜೊತೆಗೆ ನೀನು ಮಾತಾಡು ಅಂತೇಳಿ. ಏನು ಹೇಳ್ತಾನೆ ಸ್ವಾಮಿ? ಆ ಬಂಡೆ ಜೊತೆಗೆ. ಮೋಶೆಗಾಗಲೇ ಸಿಟ್ಟು ಬಂದುಬಿಟ್ಟಿತ್ತು, ಮಾತಾಡಲಿಲ್ಲ. ಏನು ಮಾಡ್ದ? ತನ್ನ ಕಟ್ಟಿಗೆಯಿಂದ 3 ಸಲ ಹೊಡೆದ. ನೀರು ಬಂತು. ದೇವ್ರು ನೀರು ಕೊಡಲಿಲ್ಲ ಅಂತಲ್ಲ, ದೇವ್ರು ನೀರು ಕೊಟ್ಟ, ಅವಶ್ಯಕತೆಯನ್ನು ಪೂರೈಸಿದ. ಹಲವಾರು ದಿವಸಗಳು, ವಾರಗಳು ಧಾರಾಕಾರವಾಗಿ ನೀರು ಹರಿತು. ಲಕ್ಷಾನುಗಟ್ಟಲೆ ಜನರು ನೀರು ಕುಡಿದು ತೃಪ್ತರಾದರು. ಆದರೆ ಕೇಳಿಸ್ಕೊತಾ ಇದ್ದೀರಾ? ಆದರೆ ಮೋಶೆ ಬಹಳ ಬೆಲೆ ತೆರಬೇಕಾಯಿತು. ಹಾಲು ಜೇನು ಹರಿಯುವಂಥ ಕಾನಾನ್ ದೇಶವನ್ನು ಅವನು ದೂರದಿಂದ ನೋಡಿದ್ದೇ ಹೊರತು ಅದನ್ನು ಪ್ರವೇಶಿಸಿ ಅದನ್ನು ಅನುಭವಿಸುವಂಥ ಆ ಒಂದು ಆಶೀರ್ವಾದ ಕಳ್ಕೊಂಡ. ಆವೇಶದ ಪ್ರಾರ್ಥನೆ ಬೇಡ, ಇಮೋಷನಲ್ ಪ್ರಾರ್ಥನೆಗಳು ಬೇಡ, ಶಾರೀರಿಕವಾದಂಥ ಉದ್ವೇಗಗಳು, ಭಾವೋದ್ರೇಕಗಳೆಲ್ಲ ಪಕ್ಕಿಗಿಡಬೇಕು. ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೀರಾ? ಭಾವೋದ್ರೇಕಗಳು, ನಮ್ಮ ಇಮೋಷನ್ಸು, ಹೈಪ್ಸ್ ಇರ್ತಾವಲ್ಲ, ಅವೆಲ್ಲವನ್ನು ಪಕ್ಕಿಗಿಟ್ಟು ತಣ್ಣಗೆ ದೇವ್ರ ಸಂಧಾನ ಕೂತ್ಕೊಂಡು ವಾಕ್ಯ ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು. ಆವೇಶದ ಯಾವುದಾದ್ರು ಮುಂದೆ ಹೋದರೆ ದೇವರು ಅದನ್ನು ಬೇರೆ ರೀತಿಯಲ್ಲಿ ಮಾಡ್ತಾನೆ. ತಾಳ್ಮೆ ಇರಬೇಕು ನಮಗೆ. ಮೋಶೆ ತಾಳ್ಮೆ ತಪ್ಪಿ ಹೋದ, ಆದರೂ ಸಹ ದೇವರನ್ನು ಸಾತ್ವಿಕನು ಅಂತ ಹೇಳ್ದ. ಸ್ವಾಮಿ ಕೊನೆಗೆ ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಾನು ನೋಡ್ತೀನಪ್ಪ, ಇಷ್ಟು ಕಷ್ಟಪಟ್ಟು ಬಂದಿನಪ್ಪ, ಅಲ್ಲಿಂದ ನೀನು ಅಡವಿಯಿಂದ ಕರ್ಕೊಂಬಂದು ಮತ್ತೆ ಬಂದು ಪರವಹನ ಇಷ್ಟೆಲ್ಲ ಕಷ್ಟಪಟ್ಟು ಕರ್ಕೊಂಬಂದರೆ ಆಯ್ತಾಯ್ತು, ಒಂದು ಸಲ ಗುಡ್ಡದ ಮೇಲೆ ಬಾ, ಅಲ್ಲಿಂದ ನೋಡು, ಇದಿಷ್ಟು ನಿನ್ನ ಜನರು ಅನುಭವಿಸುವಂಥ ದೇಶ. ವಾಕ್ಯ ಹೇಳುತ್ತೆ, ಮೋಶೆಯು ಆ ದೇಶವನ್ನೆಲ್ಲ ನೋಡಿ ಕಣ್ಣು ತುಂಬಿಕೊಂಡನು. ಅಷ್ಟೇ. 3 ಡೈಮೆನ್ಷನ್ ತೋರಿಸಿದ್ನು, 9 ಡೈಮೆನ್ಷನ್ ತೋರಿಸಿದ್ನು, 7 ಡೈಮೆನ್ಷನ್ ತೋರಿಸಿದ್ನು, ದೇವರು ತೋರಿಸಿದ ಅಷ್ಟೇ. ಕಣ್ಣು ತುಂಬಿಕೊಂಡ, ಆದರೆ ಅದನ್ನು ಅನುಭವಿಸುವಂಥ ಇದು ಭಾಗ್ಯ ಕಳ್ಕೊಂಡ. ದೇವರಿಗೆ ಯಾವತ್ತು ನಾವು ಆವೇಶದಿಂದ ನಾವು ರೆಸಿಪ್ರೊಕೇಟ್ ಮಾಡಬಾರ್ದು. ತಾಳ್ಮೆ ಬೇಕು, ಬಹಳ ತಾಳ್ಮೆ ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಕೊನೆಯವರೆಗೆ ತಾಳಿಕೊಳ್ಳುವವನು
ಧನ್ಯನು. ಹಲ್ಲೆಲೂಯ. ನಿನ್ನ ನನ್ನ ಜೀವನದಲ್ಲಿ ನಾವು ನಮ್ಮ ಪ್ರಾರ್ಥನೆ ಬಹಳ ಗಟ್ಟಿಯಾಗಿದೆ. ನಮ್ಮ ಆ್ಯಕ್ಚುಲಿ ಈ ಸಭೆಯಲ್ಲಿ ಬಹಳ ಪ್ರಾರ್ಥನೆ ಒಂದು ಫೀಲ್ ನಾವು ಅನುಭವಿಸ್ಬೋದು. ಎಂಟರ್ ಆಗಿದ ತಕ್ಷಣ ನಾವು ಈಸಿಯಾಗಿ ಅನುಭವಿಸ್ಬೋದು. ಇಲ್ಲಿ ಬಹಳಷ್ಟು ಪ್ರಾರ್ಥನೆ, ಯಥಾರ್ಥವಾದಂಥ ಪ್ರಾರ್ಥನೆ. ಎಂಥ ಪ್ರಾರ್ಥನೆ? ಇಲ್ಲಿ ಸ್ಟೇಜ್ ಮೇಲೆ ನೀವು ಪ್ರಸಂಗ ಮಾಡೋರ ಬಗ್ಗೆ ವಾ ಅನ್ಬೋದು. ಆದರೆ ಅದರ ಹಿಂದೆ ಎಷ್ಟೋ ಜನ ಯಥಾರ್ಥ ಪ್ರಾರ್ಥನೆಗಳು, ಕಣ್ಣೀರಿನ ಪ್ರಾರ್ಥನೆಗಳಿದ್ದಾವೆ. ಎಷ್ಟೋ ನಾವು ಅನ್ಕೊಳ್ಳಾರ್ದಂಥ ಜನರು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಪ್ರಾರ್ಥನೆಗೋಸ್ಕರ. ಅದರ ಫಲವನ್ನು ನಾವು ಸ್ಟೇಜ್ ಮೇಲೆ ಕಾಣ್ತಾ ಇದ್ದೀವಿ. ಅರ್ಥ ಆಗ್ತದೆಯಾ? ನಾವುಗಳು ಆವೇಶಕ್ಕೆ ತಲೆ ಕೊಟ್ಟರೆ ಪ್ರಾರ್ಥನೆಯಲ್ಲಿ ನಮಗೆ ಉತ್ತರ ಸಿಗೋದಿಲ್ಲ. ಯಾವ ಕರೆಯಿಂದ ಸ್ವಾಮಿ ನಮ್ಮನ್ನು ಕರೆದಿದ್ದಾನೋ ಅದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ನಾವು. ಇಲ್ಲಾಂದರೆ ಅವನು ಎಷ್ಟು ಅದ್ಭುತವಾದಂಥ ಜೀವನ ಇತ್ತು. ಹಾಲು ಜೇನು ಹರಿಯುವಂಥ ದೇಶ, ಕಾನಾನ್ ದೇಶಕ್ಕೆ ಹೋಗ್ಬೋದಾಗಿತ್ತು. ಮೋಶೆ ಏನೆಲ್ಲ ಆಗ್ಬೋದಾಗಿತ್ತು, ಇಲ್ಲ, ಮಿಸ್ ಆಯಿತು. ದೂರದಿಂದ ನೋಡ್ದ, ಸ್ವಾಮಿಯನ್ನು ತನ್ನ ಕರ್ಕೊಂಡ್ಬಿಟ್ಟ, ತಾನೇ ಸಮಾಧಿ ಮಾಡ್ದ. ಎಷ್ಟೆಲ್ಲ ಕಷ್ಟಪಟ್ಟ, ನಿದ್ರೆ ಕೆಟ್ಟ. ಒಂದು ಸ್ಟೇಜಲ್ಲಿ ಮೋಶೆಗೆ ಪ್ರಾಣ ಹೋಗುವಷ್ಟು ಅಪಾಯ ಬಂದಿತ್ತು. ಯಾಕಂದರೆ ಇಸ್ರಾಯೇಲ್ರು ಮಾಡುವಂಥ ಗಲಾಟೆ, ಹುಡುಗು ಚಾಷ್ಟೆಗಳು, ಕಪಿ ಚಾಷ್ಟೆಗಳು, ಅದೇ ಗಲಾಟೆಯಲ್ಲಿ ತನ್ನ ಮಗನಿಗೆ ಸುನ್ನತಿ ಮಾಡೋದು ಮರ್ತೋಗಿದ್ದ. ತನ್ನ ಮಗನಿಗೆ ಸುನ್ನತಿ ಮಾಡೋದು ಮರ್ತು ಬಿಟ್ಟಿದ್ದ. ದೇವದೂತನು ಇನ್ನೇನು ಬಂದು ಮೋಶೆನ ಸಾಯಿಸಬೇಕು. ಆಗ ಮೋಶೆ ಹೆಂಡತಿಗೆ ಇಮಿಡಿಯೇಟ್ ಗ್ರಹಿಸ್ತಾಳೆ, ನನ್ನ ಗಂಡನ ಪ್ರಾಣ ಹೋಗುತ್ತೆ. ತಕ್ಷಣವೇ ಅಲ್ಲಿ ಕಲ್ಲಿನ ಚೂರು ತಗೊಂಡು ಮಗನ ಸುನ್ನತಿ ಮಾಡಿ ಅದನ್ನು ತಂದು ತಮ್ಮ ಮುಂದೋಗ್ಲು ತಂದು ಮೋಶೆಗಿಟ್ಟು ಒಂದು ಒಳ್ಳೆ ವರ್ಡ್ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವಾಗ ನಾವು ಮಾತಾಡ್ಬೋದು. ಇಲ್ಲವಾದರೆ ಮೋಶೆ ಸತ್ತೋಗ್ತಿದ್ದ ಅವತ್ತು. ಯಾಕೆ? ಅವನ ಟೆನ್ಷನ್ ಅಷ್ಟಾಗ್ಬಿಟ್ಟಿತ್ತು. ಅಷ್ಟು ತನ್ನ ಪ್ರಾಣವನ್ನು ಲೆಕ್ಕಿಸಿದಂತೆ, ತನ್ನ ಹೆಂಡತಿ ಮಕ್ಕಳ ಪ್ರಾಣ ಲೆಕ್ಕಿಸಿದಂತೆ, ತನ್ನ ಆರೋಗ್ಯ. ಒಂದು ಸಲ ಆದರೆ ಸ್ವಾಮಿ ನನ್ನ ಹೆಸರನ್ನು ಜೀವಬಾಧ್ಯ ಪಟ್ಟಿಯನ್ನು ತೆಗೆದು ಹಾಕು, ಅಳಿಸಿ ಹಾಕ್ಬಿಡು ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಅವನು ಇಸ್ರಾಯೇಲ್ರಿಗೋಸ್ಕರ ತಾನು ಏನು ಹೇಳ್ತೀರಾ ಕೊಟ್ಬಿಟ್ಟಿದ್ದ. ಆದರೆ ಕಾನಾನ್ ದೇಶ ಸೇರೋಕ್ಕಾಗಲಿಲ್ಲ. ಆವೇಶ ಇರಬಾರ್ದು. ನೀನು ಕಣ್ಣೀರು ಸುರಿಸ್ತಾ ಇದೆಯಾ? ಕಣ್ಣೀರು ಸುರಿಸ್ತಾ ಇದೆ ಪ್ರಾರ್ಥನೆಯಲ್ಲಿ. ದೇವರ ಮೇಲೆ ಕೋಪದಿಂದ ಕಣ್ಣೀರು ಸುರಿಸಬೇಡ. ಬೇರೆಯವ್ರು ನೋಡಿ ಹಬ್ಬ ಎಷ್ಟು ಕಣ್ಣೀರಿನ ಪ್ರಾರ್ಥನೆ ಅಂತ ಅನ್ಕೋಬಹುದು. ಆದರೆ ನಿನ್ನ ಮನಸ್ಸಲ್ಲಿ ಏನು ಸ್ವಾಮಿ ಇನ್ನೂ ನಿನ್ನ ಪ್ರಾರ್ಥನೆ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ, ಯಾವಾಗ ಕೊಡ್ತೀಯ ಬಾ ಅಂತ ಕಣ್ಣೀರು ಸುರಿಸಬೇಡ. ನಿನ್ನ ಕಣ್ಣೀರು ಸುರಿಸುವಿಕೆ ಆತನನ್ನು ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆಯಾ ನಾ ಹೇಳೋದು ನಿಮಗೆ? ಭಾವೋದ್ರೇಕಗಳಿಂದ, ಉದ್ವೇಗಗಳಿಂದ, ಇಮೋಷನ್ಸು, ಕಮೋಷನ್ಸಿಂದ ಪ್ರಾರ್ಥನೆ ಮಾಡಬೇಡ. ಪ್ರಾರ್ಥನೆಗೆ ಬರುವಾಗ ತಣ್ಣಗೆ ವಾಕ್ಯವನ್ನು ಹಿಡಿದು ವಾಕ್ಯದ ಪ್ರಕಾರ ನಿನ್ನ ಆವೇಶ ಎಲ್ಲ ಪಕ್ಕಿಗಿಟ್ಟುಬಿಡು. ಇಲ್ಲವಾದರೆ ಬಹಳ ಶ್ರೇಷ್ಠವಾದ ವಿಷಯಗಳನ್ನು ನೀನು ಕಳ್ಕೊಳ್ತೀಯ. ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕೊನೆಯವರೆಗೆ ನೀನು ತಾಳಿಕೊಂಡ್ರೆ ನೀನು ಧನ್ಯಳು, ನೀನು ಧನ್ಯನು. ಅದು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಆ ಕೊನೆಯವರೆಗೂ ನಾವು ತಾಳ್ಕೊಂಡಿರ್ಬೇಕಷ್ಟೇ. ಕೊಡ್ತಾನೆ ಸ್ವಾಮಿ, ನನ್ನ ದೇವರು ಕೊಡ್ತಾನೆ, ತಂದೆ ರೀತಿಯಲ್ಲಿ ಕೊಡ್ತಾನೆ. ಆತ ಕೊಡಲಿಲ್ಲ, ಆತನಿಷ್ಟ. ಕೊಡಲಿಲ್ಲ ಅಂದರೆ ಆತನಿಷ್ಟ, ಆತಗೆ ಬೇಕಾಗಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಅದನ್ನೆಲ್ಲ ಅದ್ಭುತವಾಗಿ ಯಾರು ದಾನಿಯೇಲ ಮಾಡಿದ್ದು. ದಾನಿ ಏನು ಪಾಪ ಮಾಡಿದ್ದ? ಪ್ರಾರ್ಥನೆ ಮಾಡ್ದ. ಏನು ಮಾಡ್ದ? ಯಥಾರ್ಥವಾದ ಪ್ರಾರ್ಥನೆ ಮಾಡ್ದ. ತನ್ನ ಪದ್ಧತಿಗೆ ಪ್ರಕಾರ ಪ್ರಾರ್ಥನೆ ಮಾಡ್ದ. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ದ. ಅದಕ್ಕೇನಾಯಿತು? ಸಿಂಹದ ಗವಿಯಲ್ಲಿ ಆತನ ಕರ್ಕೊಂಡು ಕುಂದಿಸಿದ. ಯಾರನ್ನ ಚೇರ್ ಹಾಕಿ. ಮತ್ತು ದೇವ್ರು ಮಾತಾಡಲಿಲ್ಲ ಆತನ ಹತ್ರ. ಯೆಹೋವ ದೇವ್ರು, ದಾನಿಯೇಲನೇ ನೀನು ಭಯಪಡಬೇಡ, ಎದೆಗುಂದದಿರು, ನಾನು ನಿನ್ನ ಜೊತೆಗಿದ್ದೀನಿ, ಕಳವಳಗೊಳ್ಳದಿರು, ನೀನೇನು ತಪ್ಪು ಮಾಡಿಲ್ಲ, ನೀನು ಪ್ರಾರ್ಥನೆ ಮಾಡಿ ಅಷ್ಟೇ, ನಿನಗೆ ಸಿಂಹಗಳು ಏನೂ ಆಗಲ್ಲ. ನೀನು ಓದ್ಕೊಳ್ಳೋ ಸಿಂಹಗಳೆಲ್ಲ ಇಲಿಗಳಾಗ್ತವೆ, ಬೆಕ್ಕುಗಳಾಗ್ತವೆ, ಇಲ್ಲ ಸತ್ತೋಗ್ಬಿಡ್ತವೆ, ಅಲ್ಲಿ ಹೂತೋಟ ಆಗುತ್ತೆ ಅಂತ ಸೀನೇ ಇಲ್ಲ. ನಿಮ್ಮ ಬೈಬಲಾಗಿ ನಂಗೆ ಬರ್ದಾನ? ದೇವರು ಯೆಹೋವನು, ಸೇನಾಧೀಶ್ವರನಾದ ಯೆಹೋವನು, ದಾನಿಯೇಲ ನೋಡಿ ಹೀಗೆ ಮಾತನಾಡಿ ಹಂಗೇನೋ ಪ್ರಿಂಟ್ ಆಗುತ್ತೆ ನಿಮ್ಮ ಬೈಬಲಾಗಿ? ಇದ್ರೆ ಕೊಡ್ರಿ, ಓದ್ತೀನಿ ನಾನು ಸ್ವಲ್ಪ. ಎಲ್ಲೆಲ್ಲಿ ದೇವರು ದಾನಿಯೇಲನ ಹತ್ರ ಮಾತಾಡಿಲ್ಲ. ದಾನಿಯೇಲ ಎದೆಗುಂದಲಿಲ್ಲ. ಅವನಿಗೆ ಗೊತ್ತಿತ್ತು ನಾನು ಮಾಡಿದಂಥ ಪ್ರಾರ್ಥನೆ ನನ್ನ ಜನರಿಗೋಸ್ಕರ, ನನ್ನ ಜನರ ಬಿಡುಗಡೆಗೋಸ್ಕರ, ಯೆರೂಸಲೇಮನ್ನು ಮತ್ತೆ ಕಟ್ಟೋದಕ್ಕೋಸ್ಕರ, ಪೌಳಿ ಗೋಡೆ ನಿರ್ಮಾಣ ಮಾಡೋಕ್ಕೋಸ್ಕರ ನಾನು ಮಾಡಿದಂಥ ಪ್ರಾರ್ಥನೆ ಯಥಾರ್ಥವಾದ ಪ್ರಾರ್ಥನೆ. ಆತೇನು ಮಾಡ್ತಾನೆ ಮಾಡಲಿ. ಸಿಂಹದ ಬೋನ, ಇಟ್ಸ್ ಓಕೆ. ಇಮ್ಯಾಜಿನ್ ಮಾಡ್ರಿ, ಯೌವನಸ್ಥ ಸ್ವಾಮಿ ನಾನು ಪಾಪ ಮಾಡಿಲ್ಲ, ನಾನು ನಿನಗೇ ಪ್ರಾರ್ಥನೆ ಮಾಡಿದಲ್ಲ ಸ್ವಾಮಿ, ಈಗೇನವ್ರು ನನ್ನ ಸಿಂಹದ ಬೋನಿಗೆ ಹಾಕ್ತಾರೆ, ಹೆಂಗಾದರೂ ಮಾಡಿ ಏಮನ್ನ ಚೈ, ಎಟ್ಲನ್ನ ಚೈ, ಎಪ್ಪಡೈನ ಚೈ ಅಂತ ಚೈ 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 ಮಾಡಿಲ್ಲ. ಆತ ಮೌನವಾಗಿದ್ದ. ಯಾಕೆಂದರೆ ಆತನಿಗೆ ಗೊತ್ತಿತ್ತು ತನ್ನ ದೇವರು ಯಾರು.
ತಾಳ್ಮೆ, ತನ್ನ ಪ್ರಾರ್ಥನೆ ಅಷ್ಟು ಬಲಶಾಲಿಯಾಗಿತ್ತು. ಇನ್ನೇನು ಕರ್ಕೊಂಡು ಹೋಗಿ ಅವನ ದೊಬ್ಬುತ್ತಾರೆ, ಗವಿಯೊಳಗೆ ದೊಬ್ಬಿದ್ರು, ಜಾಡ್ಸಿ ದೊಬ್ಬಿರ್ತಾರೆ. ಯಾಕಂದರೆ ಒಳಗಡೆ ಹಸಿದಂಥ ಸಿಂಹಗಳಿದ್ದಾವೆ. ಯಾರು ಕರ್ಕೊಂಡೋಗಿ ಪ್ಲೀಸ್ ಟೇಕ್ ಎ ಪ್ಲೇಸ್ ಅಂತ ಯಾರೂ ಕಳಿಸಿಲ್ಲ. ಅಲ್ಲಿವರೆಗೂ ದಾನಿಯೇಲನ ಹತ್ರ ದೇವ್ರು ಮಾತಾಡಿಲ್ಲ. ದೇವರು ಮೌನವಾಗಿದ್ದ. ಇವತ್ತು ನಿನ್ನ ಜೀವನದಲ್ಲಿ ಏನೆಲ್ಲ ಘಟನೆಗಳು ಆಗ್ತಾ ಇದ್ದಾವೆ, ಆದರೂ ದೇವರು ಮೌನವಾಗಿದ್ದಾನಲ್ಲಪ್ಪ, ಏನೂ ಮಾತಾಡ್ತಾ ಇಲ್ಲ. ಸರೆಂಡರ್ ಆಗು ಸ್ವಾಮಿ. ನಿನ್ನ ಸ್ವರ ನನಗೆ ಕೇಳಿಸ್ತಾ ಇಲ್ಲ, ನೀನು ಏನು ಕೆಲಸ ಮಾಡ್ತಾ ಇದ್ದ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ಆದರೂ ನಾನು ನಿನ್ನ ಮಗನು ನಿನ್ನ ಮಗಳಷ್ಟೇ. ಏನು ಮಾಡ್ತೀವಿ ಮಾಡಿಸು ಸ್ವಾಮಿ, ಜೈಗೆ ಮಾಡು, ಆಗ್ಬಿಡ್ತದೆ, ಟೈಮ್ ಆಗ್ಬಿಡ್ತೈತೆ. ನಾವು ಏನಂದರೆ ಸ್ವಾಮಿಗೆ ಏನು ಗೊತ್ತಿಲ್ಲ ಪಾಪ, ಅದು ಎಲ್ಲೋ ಇದ್ದಾನ, ಈ ಭೂಲೋಕ ಕಾಣಂಗಿಲ್ಲ, ನಮ್ಮ ಸಿಚುವೇಶನ್ ಅರ್ಥ ಆಗಲ್ಲ, ಅಂಥ ಡ್ರಾಮಾ ಮಾಡ್ತೀವಿ ನಾವು. ಹಲ್ಲೆಲೂಯಾ. ಸ್ವಾಮಿ ಜಲ್ದಿ ಮಾಡಿ ಸ್ವಾಮಿ, ಇನ್ನೇನು ಟೈಮ್ ಆಗ್ಬಿಡ್ತದೆ ಸ್ವಾಮಿ, ನನ್ನ ಮಗನಿಗೆ ವಯಸ್ಸಾಗ್ತಾ ಇತ್ತಪ್ಪ, ಯಾರು ಕೊಡ್ತಾರೆ ಹುಡುಗಿನ, ನನ್ನ ಮಗನಿಗೆ ಸ್ವಾಮಿ ವಯಸ್ಸಾಗ್ತದೆ, ಜಾಬ್ ಇಲ್ಲ ಸ್ವಾಮಿ, ನಿನಗೆ ಗೊತ್ತಿಲ್ಲ, ಸ್ವಾಮಿ ಗೊತ್ತಿಲ್ಲ, ವಯಸ್ಸು ಸೃಷ್ಟಿ ಮಾಡ್ದಾನೆ ಸ್ವಾಮಿ. ನಾವು ಹೆಂಗಂದ್ರೆ దేవుడా నా కూతురికి వయసు అయిపోతా ఉంది, సెకండ్ హ్యాండ్ సిక్కరే కಷ್ಟ, థర్డ్ హ్యాండ్ సిక్కరే కಷ್ಟ, ಹೆಂಗನ ಜಲ್ದಿ ಮಾಡಿ ಸ್ವಾಮಿ, ಇದೇ ವರ್ಷ ಮಾಡಿಬಿಡು ಸ್ವಾಮಿ, ನಾನು ರಿಟೈರ್ಡ್ ಆಗೋಷ್ಟೊಳಗೆ ಮಾಡಿ ಸ್ವಾಮಿ. ಅಂಥ ಪ್ರಾರ್ಥನೆಗೆ ನಿಜವಾಗಲೂ ಉತ್ತರ ಸಿಗೋದಿಲ್ಲ. ಇಂಪಾಸಿಬಲ್ ಸ್ವಾಮಿ, ಈ ವರ್ಷ ನಾನು ರಿಟೈರ್ಡ್ ಆಗ್ತೀನಿ ಸ್ವಾಮಿ, ಒಂದು 50 ಲಕ್ಷ ಬರ್ತದೆ ಸ್ವಾಮಿ, ಹೆಂಗನ ಮನೆ ಕಟ್ಟಂಗೆ ಮಾಡಿ ಸ್ವಾಮಿ, ಏದನ್ನ ಮಾಡಿ ಮನೆ ಕಟ್ಟಂಗೆ ಮಾಡಿ ಸ್ವಾಮಿ. ದಾನಿಯೇಲನ ಎತ್ತಿ ಗವಿಯಲ್ಲಿ ಹಾಕ್ತಾರೆ, ಮೌನವಾಗಿದ್ದ, ಎಲ್ಲಿ ಒಂದು ಮಾತು ಮಾತಾಡಲಿಲ್ಲ. ತನ್ನ ಬಗ್ಗೆ ರಾಜನ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡಲಿಲ್ಲ. ರಾಜ ನಾನು ತಪ್ಪು ಮಾಡಿಲ್ಲ ರಾಜ, ನಾನು ಬರೀ ಪ್ರಾರ್ಥನೆ ಮಾಡೀನಿ ರಾಜ, ಮಾತಾಡಲಿಲ್ಲ. ಯಾಕಂದ್ರೆ ರಾಜನಿಗೆ ಅವನ ಬಗ್ಗೆ ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಷ್ಟು ಅವನ ಮೇಲೆ ನಂಬಿಕೆ ಇತ್ತು. ಆದರೆ ದಾನಿಯೇಲನಿಗೆ ಗೊತ್ತಿತ್ತು, ನನ್ನ ದೇವರು ಏನು ಮಾಡ್ತಾನಷ್ಟೇ. ಅದು ಪ್ರಾರ್ಥನೆ. ಇವತ್ತು ನಿನ್ನ ಪ್ರಾರ್ಥನೆ ದೇಶಗಳನ್ನು ಕದಲಿಸುವಂಥ ಪ್ರಾರ್ಥನೆ ಆಗಬೇಕು. ನಾವೇ ಕದಲುವಂಥ ಪ್ರಾರ್ಥನೆ ಅಲ್ಲ. ಅಂತ ಅಲ್ಲಾಡ್ತಿರ್ತೀವಿ. ದೇಶಗಳನ್ನು ಕದಲಿಸುವಂಥ ಪ್ರಾರ್ಥನೆ ಇಲ್ಲಿಂದ ಹೊರಡಬೇಕು. ಶಡ್ರಕ್ ಮೇಷಕ್ ಅಬೇದ್ನೆಗೋ ಆ ಮೂರ್ತಿಗೆ ಬೊಗ್ತೀರಾ ಇಲ್ಲ, ನಮಸ್ಕಾರ ಮಾಡ್ತಿರಲ್ಲ, ಮಾಡೋಂಗಿಲ್ಲ ಅಂದರು. ನಾನಾಗಿ ನೀನು ಹಾಗಿದ್ರೆ ಯೇಸು ನಾಮಕ್ಕೆ ಜಯ, ಯೇಸು ರಕ್ತಮೇ ಜಯಂ ಅಂತ ತಲೆ ಬಗ್ಗಿಸ್ಬಿಡ್ತಿತ್ತು. ಸ್ವಾಮಿ ನೀನು ಅರ್ಥ ಮಾಡ್ಕೆ ಸ್ವಾಮಿ, ಇಲ್ಲಿ ಫಿಟ್ಟಿಂಗ್ ಭಾಳ ಜಾಸ್ತಿ ಐತಪ್ಪ, భయంకర ఫిట్టింగ్ అయితే స్వామి, ఆయన అట్లా చేస్తున్నారు, ఈయన ఆయన ఇట్లా చేస్తున్నారు, ఏమని ఏసు రక్తం జయం, ఏసు రక్తం జయం. దేవునికి తెలుసు కదా లోపలంతా, మనస్సు ఎరిగిన మంచి దేవుడు. ఎంత మాతే, నా మనస్సు ఎరిగిన మంచి దేవుడు. ఆహాహా ರಾಜಾ, ಇಂಪಾಸಿಬಲ್ ಅಂತೀರಾ? ಬೆಂಕಿ ಜಾಸ್ತಿ ಮಾಡಿರಲಿಲ್ಲ ಅಂದ. ಬೆಂಕಿಯ ಮಾಡ್ಕ, ಬ್ಲೋರ್ ಇಡು, ನನಗೇನು ತೊಂದರೆ ಇಲ್ಲ. ಯೆಹೂದ್ಯರೇನು ಮಾತಾಡಿದ್ದ? ಶದ್ರಕ್, ಮೇಷಕ್, ಅಬೇದ್ನೆಗೋ, ವೆಲ್ ಡನ್ ಮೈ ಬಾಯ್ಸ್, ನೌ ಯು ವಿಲ್ ಎಂಟರ್ ದ ಫೈರಿ ಫರ್ನೆಸ್ ಆ್ಯಂಡ್ ಯು ವಿಲ್ ಹ್ಯಾವ್ ಏರ್ ಕಂಡೀಷನರ್ ಇನ್ಸೈಡ್. ಒಳಗಡೆ ಒಂದು AC ಫಿಕ್ಸ್ ಮಾಡಿನ ಬೇಟ, ಡೋಂಟ್ ವರಿ, ಬಿ ಹ್ಯಾಪಿ ಹೇಳಿದ್ದ. ಎಲ್ಲೆಲ್ಲಿ ಯೆಹೋವದೇವರು ಮಾತಾಡಿಲ್ಲ. ಯೌವನಸ್ಥರು, ಇನ್ನೂ ಮದುವೆ ಆಗಲಿಲ್ಲ ಅವರಿಗೆ, ಯೌವನಸ್ಥರು, ಬೇರೆ ದೇಶ, ಬೇರೆ ಜನ, ಏನೂ ಪಾಪ ಮಾಡಿಲ್ಲ. ನಾವು ಹಂಗೆಲ್ಲ ಸ್ವಾಮಿ, ನಾನು ಪಾಪ ಮಾಡಿಲ್ಲ ಸ್ವಾಮಿ, ನಾನು ಅವ್ರಂಗೆ ವಿಗ್ರಹಾರಾಧನೆ ಮಾಡಿಲ್ಲ ಸ್ವಾಮಿ, ಇವ್ರಂಗೆ ನಾನು ಸಿನಿಮಾ ನೋಡಲ್ಲ ಸ್ವಾಮಿ, ಇವ್ರಂಗೆ ಪೆಕ್ ಅಂತ ಓದಿಲ್ಲ ಸ್ವಾಮಿ, ಆದರೂ ನನ್ನ ಮಗಳಿಗೆ ಮದುವೆ ಆಗಿಲ್ಲ ಸ್ವಾಮಿ, ನನ್ನ ಮಗ ಪಾಸ್ ಆಗಿಲ್ಲ ಸ್ವಾಮಿ, ನಾನು ಪ್ರತಿ ವಾರ ಪ್ರಾರ್ಥನೆ ಮಾಡೋಕ್ಕೆ ಬರ್ತೀನಿ ಸ್ವಾಮಿ, ನನ್ನ ಮಗಳು ಮೂಗು ಸೊಟ್ಟಾಗೈತೆ ಸ್ವಾಮಿ. ಇವೆಲ್ಲ ಏನು ಸರ್ ಎಲ್ಲ LKG 1/4 kg ಮಕ್ಕಳು ಪ್ರಾರ್ಥನೆ ಮಾಡೋದು ಮಾಡ್ತೀವಿ ನಾವು. ಶದ್ರಕ್ ಮೇಷಕ್ ಅಬೇದ್ನೆಗೋ ಅಂದರು, ಸ್ವಾಮಿ ನನ್ನ ದೇವರಿಗೆ ಇಷ್ಟ ಇದ್ದರೆ ಆತನಿಗೆ ಇಷ್ಟವಿಲ್ಲವಿದ್ದರೂ ಪರವಾಗಿಲ್ಲ, ನಾವಂತೂ ಈ ವಿಗ್ರಹಕ್ಕೆ ಅಡ್ಡಿ ಬಿಡಲ್ಲ. ಅವ್ರಿಗೆ ಗೊತ್ತಿತ್ತು ತಮ್ಮ ದೇವರು ಯಾರು ಅಂತೇಳಿ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಉನ್ನತ. ಅವರೇನನ್ನ ನಾತು ಮಾట్లాಡು ಪ್ರಭುವಾ ಅನ್ಕೊಂತ ಹೋದ್ರ, ಹ್ಯಾಪಿಯಾಗಿ ಹೋದ್ರು. ಮೂನ್ ವಾಕ್, ಇಡೀ ಪ್ರಪಂಚ ನೋಡ್ತಾ ಇತ್ತು, ಅವ್ರನ್ನ ಲೈವ್ ಟೆಲಿಕಾಸ್ಟ್ ನೋಡ್ತಿದ್ದಾರೆ. ಇವ್ರು ಮೂವರೇ ಹೋಗ್ತಿದ್ದಾರೆ, ಬೆಂಕಿ ದಗ 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 ದಗ. ಇವ್ರು ಯಾರೋ ಕರ್ಕೊಂಡು ಒಳಗೆ ಕೊಡ್ತಾರ, ಬಿಟ್ಬಿಡ್ತಾರ ಲಿಫ್ಟ್ನಾಗ? ಇಲ್ಲ, ಎತ್ತಿ ಬಿಸಾಕ್ಬಿಟ್ಟಿರ್ತಾರೆ ಅವ್ರನ್ನ. ಅವರು ಊಹಿಸಲಿಲ್ಲ, ಅವರು ಕನಸು ಕಾಣಲಿಲ್ಲ,
ಅವ್ರ ವೈಲ್ಡೆಸ್ಟ್ ಆಫ್ ದೇರ್ ಡ್ರೀಮ್ಸ್, ಅವರ ಎಲ್ಲ ಆಲೋಚನೆ ಎಂದೂ ನೆನೆಸಲಿಲ್ಲ ಈ ರೀತಿ ಆಗುತ್ತೆ ಅಂತ. ಅವ್ರಿಗೆ ಒಂದೇ ಒಂದು ಗೊತ್ತಿತ್ತು, ದೇವ್ರ ಚಿತ್ತ ಇದ್ದರೆ ನಾವು ಬದುಕ್ತೀವಿ, ಇಲ್ಲಂದರೆ ಇಲ್ಲ, ಅಷ್ಟೇ. ಇವತ್ತು ದಾನಿಯೇಲನಂತ ನಂಬಿಕೆ ನಿನಗಿದೆಯಾ ಪ್ರಾರ್ಥನೆಯಲ್ಲಿ? ಶದ್ರಕ್ ಮೇಷಕ್ ಅಬೇದ್ನೆಗೋ ಅಂತ ಪ್ರಾರ್ಥನೆ ನಿನಗಿದೆಯಾ? ನಂಬಿಕೆ ಇದೆಯಾ? ಸ್ವಾಮಿಯವ್ರ ಹತ್ರ ಮಾತಾಡಲಿಲ್ಲಮ್ಮ, ಮೌನವಾಗಿ ಅದೆಲ್ಲ ನಡೆಯುವಾಗ ಎಷ್ಟೆಲ್ಲ ಘಟನೆಗಳು ನಡೀತು ಎಲ್ಲೆಲ್ಲಿ ಸ್ವಾಮಿ ಮಾತಾಡಲೇ ಇಲ್ಲ. ಆದರೂ ಅವರು ಸ್ವಾಮಿಯಲ್ಲಿ ಬಹಳ ದೃಢವಾಗಿದ್ದರು. ಯಾಕಂದರೆ ಅವ್ರಿಗೆ ಗೊತ್ತು ತಾವು ನಂಬಿದಂಥ ದೇವರು ಯಾರು ಅಂತ. ಇವತ್ತು ನಿನ್ನ ದೇವರು ಯಾರು ಅಂತ ನೀನು ನಂಬ್ಕೊಂಡಿದೀಯಾ? ಅದಕ್ಕೆ ನೀನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ಸುಮ್ಮನೆ ಹೇಳಿಸಿಲ್ಲ, ನಾನು ದೇವರ ಮುಂದೆ ಸಾಕ್ಷಿಯಾಗಿರಬೇಕು. ಯೋಸೆಫ ಏನು ತಪ್ಪು ಮಾಡಿದ್ದಾರೆ? ಕನಸು ಶೇರ್ ಮಾಡಿದ್ದ. ಕನಸು ಯಾರು ಕೊಟ್ಟಾರೆ? ದೇವರೇ ಕೊಟ್ಟಿತ್ತು. ಅವನೇನು ಊಹಿಸಿಕೊಂಡು ಏನು ಎಂಡಮೂರಿ ವೀರೇಂದ್ರನಾಥ್ ನಾವೆಲ್ ಬರೆದಿದ್ನ? ಬಿ ಎಲ್ ವೇಣು ತಾರಾಸು ಹಂಗೇನು ಕಾದಂಬರಿ ಬರೆದಿದ್ನ? ಅವನಿಗೇನು ಕನಸು ಬಂತು ಅದನ್ನು ಮಂದಿ ಹೇಳ್ಬಿಟ್ಟಿದ್ದ ಅಷ್ಟೇ. ದಟ್ಸ್ ಇಟ್. ಅದಕ್ಕೋಸ್ಕರ ಏನಾಯಿತು? ಒಂದು ಮಾರಲ್ಪಡುವಂಥ ವಸ್ತುವಿನಂತೆ ಮಾರಲ್ಪಟ್ಟ ಅವನು. ಎತ್ತಿ ಕುಣೆ ಹಾಕ್ತಾರಮ್ಮ, ಎತ್ತಿ ಕುಣೆ ಹಾಕ್ತಾರೆ. ಏನೋ ತಪ್ಪು ಮಾಡಿದ್ನ ಅವನು? ದೇವ್ರಿಗೆ ಕೇಳಿದ, ದೇವರೇ ನಾನು ಏನು ತಪ್ಪು ಮಾಡೀನಿ ಸ್ವಾಮಿ? ನೀನು ಹೇಳಿದ್ದೀನಿ, ನಾನು ಅವ್ರಿಗೆ ಹೇಳಿನಿ ಸ್ವಾಮಿ, ನನ್ನ ಯಾಕೆ ಹಿಂಗೆ ಕೆಳ ಬಿಸಾಕ್ಯಾರೆ? ಮತ್ತೆ ಯಾರಿಗೋ ಮಾರಿದ್ರು. ಈ ಮಾರಾಟದ ಸಗಟು ಆದವನು. ಹಿ ಬಿಕೇಮ್ ಎ ಕಮಾಡಿಟಿ. ಮಾರಾಟದೊಂದು ಸರಕು ವಸ್ತು ಆದವನು. ಭಾಷೆ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ಏನೋ ಹೋಗಿ ಒಂದು ಕಡೆ ರಾಜನ ಕೃಪೆಗೆ ಪಾತ್ರನಾಗಿ ಅರಮನೆ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಮತ್ತೆ ಅವನಿಗೆ ಬಂತು, ಮಾಡಲಾರ್ದಂಥ ತಪ್ಪಿಗೋಸ್ಕರ ಜೈಲು ಪಾಲಾದ. ದೇವರವನ ಹತ್ರ ಮಾತಾಡಿದ್ನ, ಯೋಸೆಫನೇ ಎದೆಗುಂದದಿರು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನಿನಗೆ ನಾನು ಪ್ರಧಾನಮಂತ್ರಿ ಮಾಡುತ್ತೇನೆ, ಮುಂದೆ ಒಂದು ಬರಗಾಲ ಬರುವಂಥದ್ದಿದೆ. ಹಂಗೇನ ಡೈಲಾಗ್ ಬಿಟ್ಟನ ದೇವರು. ಮೌನವಾಗಿದ್ದ. ಎಷ್ಟು ಕಷ್ಟ ಆಯಿತು, ಎಷ್ಟು ವರ್ಷಗಳು ಅವನ ಜೀವನದಲ್ಲಿ ಆ ಕಷ್ಟಗಳು ಬಂತು. ನಾವು ತಿರ್ಗಾ ಒಂದು 3 ವರ್ಷ ಆಗಿರಲಿಲ್ಲ, ಯಪ್ಪ ನನ್ನ ಪ್ರಾರ್ಥನೆ ಉತ್ತರ ಕೊಡೋ, ಹೆಂಗನ ಮಾಡಿಕೊಡೋ, ಏನನ್ನ ಮಾಡಿಕೊಡೋ, ಇದೊಂದು ಮಾಡಿಬಿಡಿ ಸ್ವಾಮಿ ಸಾಕು, ಬೇರೆ ಏನು ಮಾಡಬೇಡ ಸ್ವಲ್ಪ, ಇದೊಂದು ಮಾಡಿಬಿಡಿ ಸಾಕು. ಹುಡ್ರು ಅಂಗಡಿಗೆ ಹೋದಕ್ಕೆ, ಅಮ್ಮ ಇದೊಂದು ಕೊಡಿಸಮ್ಮ, ಇನ್ನೇನು ಕೇಳಂಗಿಲ್ಲಮ್ಮ, ಅಮ್ಮ ಇದೊಂದು ಡ್ರೆಸ್ಸೇ ಕೊಡಿಸಿ, ನೆಕ್ಸ್ಟ್ ಹಬ್ಬ ಕ್ರಿಸ್ಮಸ್ ಹಬ್ಬಕ್ಕೆ ಕೊಡಿಸ್ಬೇಡಿ, ಇದೊಂದೇ ಕೊಡಿಸಿ. ಹಂಗೈತೆ ನಮ್ಮ ಬದುಕು. ಯಮ್ಮ ಇದು ಕಲರ್ ಬೇಸೈತೆ, ಮತ್ತೆ ಸಿಗೋದಿಲ್ಲ, ಮತ್ತೆ ಒಂದು ಸ್ವಲ್ಪ ಹಣ ಬರ್ತಾಣ, ಮತ್ತೆ ಬರಂಗಿಲ್ಲ, ಹಣ ಹಾಕ ಕೊಡಿಸಿ, ಹೆಂಗನ ಮಾಡಿ ಕೊಡು. ನನಗೆ ಕ್ರಿಸ್ಮಸ್ಸಿಗೆ ಕೊಡಿಸ್ಬೇಡ, ನ್ಯೂ ಇಯರಿಗೆ ಕೊಡಿಸ್ಬೇಡ, ನನ್ನ ಮದುವೆ ಬರೋವರಿಗೆ ಕೊಡಿಸ್ಬೇಡ. ಹಂಗಕ್ಕೆ ಸ್ವಾಮಿ ಹೆಂಗನ್ನ ಮಾಡಿ ಸ್ವಾಮಿ, ಏನನ್ನ ಮಾಡಿ ಸ್ವಾಮಿ, ಏನನ್ನ ಮಾಡೋಕ್ಕೆ ಹೆಂಗನ್ನ ಮಾಡೋಕತ್ತ ಮನುಷ್ಯನ. ನನ್ನ ಆಲೋಚನೆ ನಿನ್ನ ಆಲೋಚನೆ ಬಹಳ ಉನ್ನತ. ಯಾವ ಉನ್ನತ ಸ್ವಾಮಿ? ಫಸ್ಟ್ ಇದು ಮಾಡು ಸ್ವಾಮಿ. ನಿನ್ನ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ದೇಶಗಳನ್ನು ಕದಲಿಸುವಂಥ ಪ್ರಾರ್ಥನೆ ಆಗಬೇಕು. ಸುಮ್ಮನೆ ಸಣ್ಣ ಸಣ್ಣ ಲೆವೆಲಿಗೆ ನಾವು ಪ್ರಾರ್ಥನೆ ಮಾಡಬಾರ್ದಮ್ಮ ಇಂಥ ಸಭೆಯಲ್ಲಿರುವಾಗ. ಯೋಸೆಫನಿಗೆ ಯೆಹೋವ ದೇವರ ಸ್ವರ ಎಲ್ಲೆಲ್ಲಿ ಕೇಳಿಸ್ಲಿಲ್ಲ. ಅವನಿಗೆ ಬೈಬಲ್ ಗೊತ್ತಿಲ್ಲ, ಚರ್ಚ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ವಾಕ್ಯ ಹೇಳುತ್ತೆ, ಯೆಹೋವನು ಅವನ ಜೊತೆಗೆ ಇದ್ದಿದ್ದಕ್ಕೋಸ್ಕರ ಅವನು ಕೈ ಇಟ್ಟಂಥ ಕಾರ್ಯವೆಲ್ಲ ಸಫಲವಾಗ್ತಿದ್ವಂತೆ. ಅದು ಏನು ಮಾಡ್ತಿ? ಅವನ ಮೇಲೆ ವಿನಾಕಾರಣ ಪಾಪ ಬಂತು, ಘೋರವಾದಂಥ ಪಾಪ ಬಂದು ಅವನ ಮೇಲೆ ಏನು ಬಂತು? ಅಪರಾಧ ಏನು ಬಂತು? ಅಲಿಗೇಷನ್, ನಿಂದೆ. ಥ್ಯಾಂಕ್ ಯು. ನಿಂದೆ ಬಂತು ಅವನ ಮೇಲೆ. ಸ್ವಾಮಿ ನಾನು ಮಾಡಿಲ್ಲ ಸ್ವಾಮಿ, ಆ ಅಮ್ಮನ ಕಡೆ ನೋಡಿಲ್ಲ ಸ್ವಾಮಿ, ಆ ಅಮ್ಮನೇ ಸ್ವಾಮಿ ಹಂಗೆ ಹಿಡ್ಕೊಂಡ್ಲ ಸ್ವಾಮಿ, ನಾನು ಓಡೋದೆ ಸ್ವಾಮಿ, ರಾಜಿಗೆ ಹೇಳಂಗೆ ಮಾಡಿ ಸ್ವಾಮಿ. ಹೇಳಿದ್ವಾ? ಇದು ಯಾಕೋ ಇದು ಕೂಡ ಒದ್ದಾಡ್ತೈತೆ. ನನ್ನ ಪ್ರಾರ್ಥನೆ ಜಾಸ್ತಿ ಆಗ್ತೈತೆ. ಕದಲಿಸ್ತೀನಿ ನೋಡ್ರಿ ಪ್ರಾರ್ಥನೆ. ಜೈಲಲ್ಲಿ ಬಿದ್ದ, ಇನ್ಫ್ಲುಯೆನ್ಸ್ ಟ್ರೈ ಮಾಡ್ತಾನೆ. ರೊಟ್ಟಿ ಮಾಡುವವನು, ದ್ರಾಕ್ಷಾರಸ ಕಡೆ ಇಬ್ಬರು ಬರ್ತಾರೆ, ಇಬ್ಬರು ತನ್ನ ಇನ್ಫ್ಲುಯೆನ್ಸ್ ಟ್ರೈ ಮಾಡ್ತಾನೆ. ಯಪ್ಪ ಹೆಂಗನ್ನ ಮಾಡಿ ಹೋಗಿ ರಾಜನಿಗೆ ಹೇಳ್ರು. ಒಬ್ಬನ ವಿಕೆಟ್ ಹೋಯ್ತು, ಇನ್ನೊಬ್ಬನ ಮತ್ತೆ ರಾಜನ ಹತ್ರ ಹೋದ. ಲೇ ತಮ್ಮ ಹೋಗ್ತೀಯಲ್ಲೋ, ನಾ ಗುರುಜಿಗೆ ಹೋಗಿ ಮಾಡಿ ಚೊಪ್ರ, నేను మంచోడని తహసీల్దార్ దగ్గర మాట్లాడినా, మినిస్టర్ దగ్గర మాట్లాడు, నేను 3 అడుగులు వాడు తీసుకున్నాడు చెప్పునైనా ಇಲ್ಲ. ಅವನು ಅಣ್ಣ ಹೋಗ್ಬರ್ತೀನಣ್ಣ, ಹೇಳ್ತೀನಣ್ಣ, ಖಂಡಿತ ಒಪ್ಪನ ಹೇಳ್ತೀನಣ್ಣ ಅಂತ ಹೋದ ನನಗೆ ಸಟ್ಕೊಂಡು ಹೋದ. ದಿನ ಯೋಸೆಫ ನೋಡ್ತಾನೆ, వచ్చినాಡ ಯಾವ వచ్చినాಡ ಸಚ್ಚಿನಾಡ, ಅಲ್ಲೇದಾನ ಅವನು. ದೇವ್ರ ಮೇಲೆ ನಿಂದಾರೋಪಣೆ ಮಾಡಿದ್ನ, ನಾನು ಏನು ಮಾಡಿಲ್ಲ, ನಾನು ಹಿಂಗೆ ಮಾಡಿಲ್ಲ, ಹಂಗೆ ಮಾಡಿಲ್ಲ. ಅವನಿಗೆ ಗೊತ್ತಿತ್ತು ತನ್ನ ದೇವರು ಯಾರು ಅಂತ. ಇವತ್ತು ನಿನಗೆ ಗೊತ್ತಿರಬೇಕು ನಿನ್ನ ದೇವರು ಯಾರು ಅಂತ. ಆವಾಗ ನೀನು ಮಾಡಿದಂಥ ಪ್ರತಿಯೊಂದು ವಿಜ್ಞಾಪನೆ ಆತನ ಮುಂದೆ ನೈವೇದ್ಯದಂತೆ, ಸುಗಂಧ ದ್ರವ್ಯದಂತೆ ಆತನ ಮುಂದೆ ನಿಂತ್ಕೊಳ್ತದೆ.
ಖಂಡಿತ ಸಂಧ್ಯಾಕಾಲದ ನೈವೇದ್ಯ, ನಿನ್ನ ಪ್ರಾರ್ಥನೆಗಳು, ನಿನ್ನ ಸ್ತುತಿಗಳು ಆತನ ಮುಂದೆ ಸುವಾಸನೆಯುಳ್ಳಂಥ ಆ ದ್ರವ್ಯವಾಗಿ ಅಂತಾನೆ ಸ್ವಾಮಿ ನೋಡ್ತಾನೆ. ಅಯ್ಯೋ ಹೌದಾ, ಓಕೆ ಕೊಡ್ತೀನಿ, ಇವಾಗ ಕೊಡ್ತೀಯಾ, ಅವಾಗ ಕೊಡ್ತೀಯಾ, ಈಗ ಟೆನ್ಷನ್ ಮಾಡಬೇಡ ಸ್ವಾಮಿಗೆ. ಯೋಸೇಫ ಟೆನ್ಷನ್ ಮಾಡಲಿಲ್ಲ, ಮೌನವಾಗಿ ಎಲ್ಲವನ್ನ ಸಹಿಸ್ಕೊಂಡ. ಒಂದು ಸಮಯ ಬಂತು, ಯಾರು ಅವರನ್ನು ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ದಾನಿಯೇಲನನ್ನು ಯಾವ ರಾಜಶಾಸನ, ಮರಣಶಾಸನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ. ಮರಣಶಾಸನ ರಾಜಶಾಸನವಾಗಿ ಬದಲಾಯಿತು. ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಮರಣಶಾಸನ ರಾಜಶಾಸನವಾಗಿ ಬದಲಾಯಿತು. ಯೋಸೇಫನಿಗೆ ಮರಣಶಾಸನ ರಾಜಶಾಸನವಾಗಿ ಬದಲಾಯಿತು. ನೀನು ದೇಶದ ಶಾಸನಗಳನ್ನು ಬದಲು ಮಾಡುವಂಥ ಶಕ್ತಿ ಸ್ವಾಮಿ ನಿನ್ನ ಪ್ರಾರ್ಥನೆಯಲ್ಲಿ ಕೊಟ್ಟಿದ್ದಾನೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತ ಅಲ್ಲ, ಅವು ಎಷ್ಟೋ ಉನ್ನತವಾಗಿವೆ. ಹಲ್ಲೆಲೂಯಾ. ದುಡುಕಿದ್ರೆ ಕೈ ಸುಟ್ಕೊಂತೀಯ. ವಾಕ್ಯ ಹೇಳುತ್ತೆ, ಆಯಲ್ಪಟ್ಟವರು ಏನದದು, ಮೆನಿ ಆರ್ ಚೋಸನ್ ಬಟ್ ಫ್ಯೂ ಆರ್, ಮೆನಿ ಆರ್ ಕಾಲ್ಡ್ ಬಟ್ ಫ್ಯೂ ಆರ್ ಚೋಸನ್. ಅಮ್ಮ, ಕರೆಯಲ್ಪಟ್ಟವರು ಬಹಳ, ಆರಿಸಲ್ಪಟ್ಟವರು ಸ್ವಲ್ಪ. ಭಾಳ ಮಂದಿ ಕರೆಯಲ್ಪಟ್ಟಿವಿ ನಾವು ಇವತ್ತು. ಇದರಲ್ಲಿ ನಾವು ಆಯಲ್ಪಟ್ಟಿದ್ದೀವ? ಎಲ್ಲರೂ ಬಂದೀವಿ. ಇದರಲ್ಲಿ ಎಷ್ಟು ಜನ ಪ್ರಾರ್ಥನೆ ಸ್ವಾಮಿ ಕೇಳ್ತಾನೆ. ಆ ಇಡೀ ಊರಲ್ಲಿ ಎಷ್ಟೋ ಮಂದಿ ಮದುವೆ ಆಗದಂಥ ಸುಂದರವಾದ ಕನ್ನಿಕೆಯರಿದ್ದರು. 10 ಮಂದಿನ ಆರಿಸ್ಕೊಂಡ್ರು ಇಂಟರ್ವ್ಯೂ ಮಾಡಿ. 10 ಮಂದಿನ, ಅಮೆರಿಕಾ ಗಾಟ್ ಟ್ಯಾಲೆಂಟು, ಇಂಡಿಯಾ ಗಾಟ್ ಟ್ಯಾಲೆಂಟು, ಬಿಗ್ ಬಾಸ್ ಅಂತ 10 ಮಂದಿನ ಆರಿಸ್ಕೊಂಡ್ರು. ಇವತ್ತು ನೀನು ಆಯಲ್ಪಟ್ಟಿದ್ದೀಯ, ನೀನು ಕರೆಯಲ್ಪಟ್ಟಿದ್ದೀಯ. ಇವತ್ತು ನಿನ್ನನ್ನು ಸ್ವಾಮಿ ಇವತ್ತು ಆರಿಸ್ಕೊಂಡಿದ್ದಾನ. ವಾವ್, ಅವ್ರು రక్షించల్పట్టిಲ್ಲ, ఇవ్వరు రక్షించల్పట్టిಲ್ಲ, ನಾನು రక్షించల్పట్టిದ್ದೀನಿ. వాళ్ళు ఉపవాస ప్రార్థన రాలేదు, వాళ్ళు ఇంట్లో కూర్చున్నారు, వీళ్ళు అక్కడ పోయి ఇట్లా నేను వచ్చిన ఉపవాಸ ಪ್ರಾರ್ಥನೆಗೆ ಅನ್ಕೋಬೇಡ. ನಿನ್ನ ಪ್ರಾರ್ಥನೆ ಆತನ ಮುಂದೆ ಸ್ತುತಿ ಧೂಪವಾಗಿ ಬರ್ತಾ ಇದೆಯಾ? ಮದಲಿಂಗ ಬರುವಂಥ ಸಮಯದಲ್ಲಿ ಆ 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಹತ್ರ ಎಣ್ಣೆನೇ ಇಲ್ಲ, ದೀಪ ಇದೆ. ಅವರೇ ಸೆಲೆಕ್ಟ್ ಆಗಿದ್ದು, ಎಲ್ಲದರಲ್ಲಿ ಅವರೇ ಆಯಲ್ಪಟ್ಟವರು. ಆದರೆ ಮದಲಿಂಗ ಬರುವಾಗ 5 ಮಂದಿ ಸಿಕ್ಕಾಕೊಂಡ್ರು, ಒಳಗೆ ಹೋದರು. ಇನ್ನು 5 ಮಂದಿ ರಿಜೆಕ್ಟ್ ಆದರು. ಇವತ್ತು ನಿನ್ನ ಪ್ರಾರ್ಥನೆ, ನೀನು ಬಂದಿದೆಯ ಇವತ್ತು, ಆದರೆ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಹೋಗುವಂಥ ಆ ಗ್ಯಾರಂಟಿ ನಿನಗಿರಬೇಕು. ದೇವರು ಡಿಲೇ ಮಾಡ್ತಾನೆ ಅಂತ ನಾವು ಅನ್ಕೋಬಹುದು, ಆದರೆ ಆತ ನನ್ನನ್ನು ಪ್ರಿಪೇರ್ ಮಾಡ್ತಾನೆ, ಆತ ನನ್ನ ರಿಪೇರ್ ಮಾಡ್ತಾನೆ, ಆತ ನನ್ನ ಮೌಲ್ಡ್ ಮಾಡ್ತಾನೆ. ಆತ ಕುಂಬಾರನಂತೆ ಅಥವಾ ಗಾರ್ಡ್ನರ್, ತೋಟ ಮಾಲೀಕನಂತೆ ಪ್ರೂನ್ ಮಾಡ್ತಾನೆ. ಎಲ್ಲೆಲ್ಲಿ ಏನೇನು ಬೇಕೋ ಕಟ್ ಮಾಡ್ತಾನೆ, ಟ್ರಿಮ್ ಮಾಡ್ತಾನೆ. ಎಲ್ಲಿ ಏನು ಮಾಡಬೇಕು, ಎಲ್ಲಿ ಬೊಂಬು ಕಟ್ಟಬೇಕು, ಎಲ್ಲಿ ದಾರ ಕಟ್ಟಬೇಕು ಆತನಿಗೆ ಗೊತ್ತು. ಸ್ವಾಮಿ ಕೇಳಿ, ಸ್ವಾಮಿ 18 ದಿವಸಗಳು ಪ್ರಾರ್ಥನೆ ಮಾಡ್ಕೊತ ಬಂದೀನಿ ಸ್ವಾಮಿ, ನನ್ನ ಪ್ರಾರ್ಥನೆ ನಿನ್ನ ದೃಷ್ಟಿಯಲ್ಲಿ ಅಂಗೀಕಾರವಾಗಿರಲಿ. ನೀನು ಯಾವಾಗ ಮಾಡ್ತೀಯ ಸ್ವಾಮಿ, ಯಾವಾಗ ನನಗೆ ಉತ್ತರ ಸಿಗುತ್ತೋ ಗೊತ್ತಿಲ್ಲ, ಕೊಡ್ತಿ. ಆದರೆ ನನಗೊಂದು ವಿಷಯ ಗೊತ್ತು, ನನ್ನ ಪ್ರಾರ್ಥನೆ ನಿನ್ನ ಮುಂದೆ ಬಂದಿದೆ. ದಾನಿಯೇಲ ಪ್ರಾರ್ಥನೆ ಮಾಡೋಕ್ಕೆ ಮೊಣಕಾಲು ಹಾಕಿದ 21 ದಿವಸ ಪ್ರಾರ್ಥನೆ ಮಾಡ್ದ. ಎಷ್ಟು ದಿವಸ ಮಾಡ್ದ? ದೇವರ ಮುಂದೆ ಅಷ್ಟು ನಿಷ್ಠುರವಾಗಿರುವಂಥ ವ್ಯಕ್ತಿ, ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ಅವನಲ್ಲಿ ಯಾವ ಲವಲೇಶವಾದಂಥ ಮಿಸ್ಟೇಕ್ಸ್ ಇಲ್ಲ, ಅಷ್ಟು ಪರ್ಫೆಕ್ಟ್ ಇರುವಂಥ ಆಫೀಸರು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಉತ್ತರ ಬರಲಿಲ್ಲ. ದೇವದೂತ ಆಮೇಲೆ ಬಂದು ಹೇಳ್ತಾನೆ, ದಾನಿಯೇಲನೇ ಉತ್ತರ ತೊಗೊಂಬಂದಿನಿ. ದಾನಿಯೇಲ್ ನೋಡ್ದ, ಏನು ಇಂಥ ಲೇಟ್ ಆయింది ಅಂದ್ಕೊಂಡ. ಇಲ್ಲಪ್ಪ, ನೀನು ಮೊಣಕಾಲು ಹಾಕಿದ ಮೊದಲನೇ ದಿವಸ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ತು. ಚಪ್ಪಾಳೆ ಹೊಡಿಬೇಕು. ನೀನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದಂಥ ಯಥಾರ್ಥವಾದ ಪ್ರಾರ್ಥನೆಗೆ ಫಸ್ಟ್ ಡೇನೇ ಉತ್ತರ ಸಿಕ್ಕಿದೆ. ಆಮೇನ್ ಹೇಳು. ನಂಬಿದವರು ಆಮೇನ್ ಹೇಳಿ. ತಮಾಷೆ ಅಲ್ಲ. ಇಷ್ಟು ದಿವಸ ನೀವೇನು ಪ್ರಾರ್ಥನೆ ಮಾಡಿದಿರೋ ಫಸ್ಟ್ ಡೇನೇ ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ. ಆದರೆ ಮಧ್ಯಾಕಾಶದಲ್ಲಿರ್ತಕ್ಕಂಥ ಇಹಲೋಕದ ಅಧಿಪತಿ ನನ್ನಲ್ಲಿರ್ತಕ್ಕಂಥ ಬಲಹೀನತೆಗಳನ್ನು ತೋರಿಸಿ ಸ್ಟಾಪ್ ಮಾಡ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ದಾನಿಯೇಲನಿಗೆ ಆ ದೇಶದ ಒಬ್ಬ ಅಧಿಪತಿ ಬಂದು ಹೋರಾಟ ಮಾಡಿ 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 ಕೊನೆಗೆ ಅವನು ಸೋಲಿಸಿ ಬರೋಕ್ಕೆ 21 ದಿವಸ ಬೇಕಾಯ್ತಂತೆ.
ಇವತ್ತು ನಿನ್ನ ಪ್ರಾರ್ಥನೆಗೆ ಉತ್ತರ ದೇವರು ಆಮೇನ್ ಅಂತ ಕೊಟ್ಟಿರ್ತಾನೆ. ವಾಕ್ಯದ ಪ್ರಕಾರ ನೀನು ಪ್ರಾರ್ಥನೆ ಮಾಡಿರುವಾಗ ಯಾಕೆ ಡಿಲೇ ಆಗುತ್ತೆ ಅಂದರೆ, ಒಂದು ವೇಳೆ ನಿನ್ನಲ್ಲಿ ಏನಾದರೂ ಬಲಹೀನತೆಗಳು ಅದಕ್ಕೆ ಅಡ್ಡಗೋಡೆಯಾಗಿ ನಿಂತವೇನೋ ಪ್ರಶ್ನೆ ಮಾಡ್ಕೋ. ಅರ್ಥ ಆಗ್ತಾ ಇದೆಯಾ? ನಿನ್ನಲ್ಲಿ ಏನಾದರೂ ಬಲಹೀನತೆಗಳಿದ್ದರೆ, ಏನಾದರೂ ವೀಕ್ನೆಸ್ ಇದ್ದರೆ, ಏನಾದರೂ ವಾಕ್ಯಕ್ಕೆ ಬೇಡವಾದಂಥ ವಿಷಯಗಳು ಇದ್ದರೆ, ಅದು ನಿನ್ನ ಪ್ರಾರ್ಥನೆಗೆ, ಆ ಪ್ರಾರ್ಥನೆ ನಿನ್ನ ಹತ್ರ ಬರೋದಕ್ಕೆ ಅಡ್ಡುಗೋಡೆಯಾಗಿರ್ತದೆ. ದೇವ್ರನ್ನ ದೂಷಣೆ ಮಾಡಬೇಡ. ದೇವ್ರು ಕೊಟ್ಟಿರ್ತಾನೆ, ಆದರೆ ನಮ್ಮ ಬಲಹೀನತೆಗಳು, ನಮ್ಮ ಪಾಪಗಳು, ಸ್ವಯಂಕೃತ ಅಪರಾಧಗಳು ದೇವರಿಗೆ ಪ್ರಾರ್ಥನೆಗೆ ಅಡ್ಡಿಯಾಗಿ ಸ್ವಾಮಿಗಳು ಸೈತಾನ ಹೇಳ್ತಾನೆ, ಸ್ವಾಮಿ ಅವನು ಇಂಥ ಕೆಲಸ ಮಾಡ್ಯಾನ, ಅವಳು ಹಿಂಗೆ ಮಾಡಿದಾಳೆ, ಹೆಂಗೆ ಉತ್ತರ ಕೊಡ್ತಿ, ಹೆಂಗೆ ಕೊಡ್ತಿ? ಅಲ್ಲೇ ಟ್ಯಾಕಲ್ ಮಾಡ್ತಾನೆ, ಅಲ್ಲಿ ನಮ್ಮ ವಕೀಲಿ ಏನು ಹೇಳ್ತಾರೆ, ಆರ್ಗ್ಯೂ ಮಾಡ್ತಾನೆ ದೇವ್ರ ಹತ್ರ. ದೇವ್ರ ಕೈ ಕಟ್ಟ ಹಾಕಬಾರ್ದು. ಸೊ ಪ್ರಾರ್ಥನೆಗೆ ಬರುವಾಗ ನಿನ್ನ ಹೃದಯ ಪರೀಕ್ಷಿಸಿಕೋ. ಕ್ಷಮಿಸಿದೆಯಾ? ನಿಮ್ಮವ್ರನ್ನ ಕ್ಷಮಿಸಿದ್ದೀರಾ? ನಿಮಗೆ ನೋವು ಮಾಡಿದವ್ರನ್ನ ಕ್ಷಮಿಸಿದ್ದೀರಾ? ವೈರಿ ಅಂದ್ಕೊಂಡಂಥ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸಿದ್ದೀರಾ? ನಿಮ್ಮ ಬಲಹೀನತೆಗಳನ್ನು ದೇವ್ರ ಮುಂದೆ ಒಪ್ಪಿಕೊಂಡಿದ್ದೀರಾ? ಪ್ರಾರ್ಥನೆ ಮಾಡೋದಾದರೆ ಮೊದಲನೇ ದಿವಸ ದೇವರು ಉತ್ತರ ಕೊಟ್ಟಿರ್ತಾನೆ. ಅದು ಯಾವಾಗ ಬರಬೇಕು ಅದು ನಿಮ್ಮ ಹತ್ರ ಬರುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿ. ಥ್ಯಾಂಕ್ ಯು ಜೀಸಸ್. 17 ದಿವಸಗಳು ಸ್ವಾಮಿ ನಮ್ಮನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಕಾಪಾಡಿದ್ದಾನೆ. ಪ್ರಿಯರೇ, ಬಹುಶಃ ಈ 17 ದಿವಸ ಅದೇ ಪ್ರಾರ್ಥನೆ ಮಾಡಿ 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 ಒಂದೇ ಪ್ರಾರ್ಥನೆ ಮಾಡಿದೆಯಾ ನನಗೆ ಗೊತ್ತಿಲ್ಲ. ಇವತ್ತು ಸ್ವಾಮಿ 5 ವಾಕ್ಯಗಳಿಂದ ನಿನ್ನನ್ನು ನನ್ನನ್ನು ಎಚ್ಚರಿಸಿದ್ದಾನೆ. ಎಲ್ಲಿ ತಪ್ಪಿ ಹೋಗಿದ್ದೇವೆ, ಎಲ್ಲಿ ನಾವು ಕರೆಕ್ಷನ್ ಮಾಡ್ಕೋಬೇಕು, ಎಲ್ಲಿ ನಾನು ಏನು ಆಗಬೇಕು, ಸ್ವಾಮಿನ ಕೇಳ್ಕೊ. ಸ್ವಾಮಿ ತೀರ್ಮಾನ ಮಾಡು. ಇನ್ನು 2 ದಿವಸ 3 ದಿವಸ ಬಾಕಿ ಇದೆ. ಚರಿತ್ರೆ ಸೃಷ್ಟಿ ಮಾಡಬೇಕು ನಿನ್ನ ಪ್ರಾರ್ಥನೆ. ದೇಶಗಳನ್ನು ಕದಲಿಸಬೇಕು ನಿನ್ನ ಪ್ರಾರ್ಥನೆ. ಸಭೆಯ ಎಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು ನಿನ್ನ ಪ್ರಾರ್ಥನೆ. ಆತನ ಕೈ ಮೊಂಡುಗೈಯಲ್ಲ, ಮೋಟುಗೈಯಲ್ಲ. ಆತನ ಧಾರಾಳವಾಗಿ ಕೊಡುವಂಥ ದೇವರು. ನಮಗೆ ಹೊಸ ಚರ್ಚ್ ಕೊಡಲಿಕ್ಕೆ ದೇವರಿಗೇನು ಅಸಾಧ್ಯವೇನಲ್ಲ. ಹೊಸ ಜಾಗ ಕೊಡಲಿಕ್ಕೆ ದೇವ್ರಿಗೆ ಅಸಾಧ್ಯವಾದ್ದೇನೂ ಇಲ್ಲ. ಈ ಸಭೆಯನ್ನು ಹೊಸದಾಗಿ ಮಾಡೋಕ್ಕೆ ದೇವ್ರಿಗೆ ಅಸಾಧ್ಯವಾದ ಏನೂ ಇಲ್ಲ. ಆದರೆ ಪ್ರಾರ್ಥನೆ ಮಾಡುವಂಥ ಜವಾಬ್ದಾರಿ, ಅದನ್ನು ಕಾರ್ಯರೂಪಕ್ಕೆ ತರುವಂಥ ಜವಾಬ್ದಾರಿ ಸ್ವಾಮಿ ನಿನ್ನ ಮೇಲೆ ಹಾಕಿರುವಾಗ, ನಿನ್ನ ಪ್ರಾರ್ಥನೆ, ನಿನ್ನ ಕುಟುಂಬದಲ್ಲಿ ಬದಲಾವಣೆಗೋಸ್ಕರ, ನಿನ್ನಲ್ಲಿ ಬದಲಾವಣೆಗೋಸ್ಕರ ಸ್ವಾಮಿ ನಿನ್ನ ಮೇಲೆ ಜವಾಬ್ದಾರಿ ಇಟ್ಟಿದ್ದಾನೆ. ನಿನ್ನ ಪ್ರಾರ್ಥನೆ ದೇವರಿಗೆ ಸುಗಂಧ ದ್ರವ್ಯದ ರೂಪದಲ್ಲಿ, ಅದು ಸುವಾಸನೆಯ ಒಂದು ಧೂಪವಾಗಿ ಆತನ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಏಸಪ್ಪ, ಈ ಸಾಯಂಕಾಲದ ಸಮಯದಲ್ಲಿ, ಈ 18ನೇ ದಿವಸದಲ್ಲಿ ಸ್ವಾಮಿ ವಾಕ್ಯಗಳಿಂದ ಸ್ವಾಮಿ ನಮ್ಮನ್ನು ಎಚ್ಚರಿಸಿದೆ. ಎಲ್ಲಿ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಮನ್ನು ಮತ್ತೊಂದು ಆವರ್ತಿ ಸ್ವಾಮಿ ಬೆನ್ನು ಚಪ್ಪರಿಸಿ ನಮ್ಮನ್ನು ನೀನು ಹುರಿದುಂಬಿಸೋದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಸ್ವಾಮಿ, ನಾವು, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ. ನನ್ನ ದೇವರು ನನ್ನ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ನನ್ನ ದೇವರು ನನ್ನನ್ನು ಸಂತೋಷಪಡಿಸೋದ್ರಲ್ಲಿ ಅದನ್ನು ಬಹಳ ಇಷ್ಟಪಡ್ತಾನೆ. ಅಯ್ಯ, ಈ ನಂಬಿಕೆಯಿಂದ ನಾವು ಮುಂದೆ ಹೋಗ್ತೇವೆ ಸ್ವಾಮಿ. ನೀನೇ ನಮಗೆ, ನೀನಿಲ್ಲದೆ ನಮಗೆ ಯಾರೂ ಇಲ್ಲ ಸ್ವಾಮಿ. ನೀನೊಬ್ಬನೇ ಗತಿ ಸ್ವಾಮಿ. ಇನ್ನಾರ ಬಳಿಗೆ ಹೋಗಬೇಕು? ನಮಗೆ ಯಾರಿಲ್ಲ ಸ್ವಾಮಿ, ನೀನೊಬ್ಬನೇ. ನಿನ್ನ ಬಳಿಗೆ ಬರ್ತೇವೆ. ಪ್ರಾರ್ಥನೆ ಮಾಡೋದು ಕಲಿಸ್ಕೊಡಪ್ಪ. ಜಯ ಜೀವಿತ ಜೀವಿಸಕ್ಕೆ ನಮ್ಮನ್ನು ಮುಂದೆ ಕಳಿಸು. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತ್ಯುನ್ನತ ನಾಮದಲ್ಲಿ ಬಿಡಿದ್ದೇವೆ ತಂದೆ. ಆಮೇನ್, ಆಮೇನ್.